2 ದಿನಗಳ ಸುದೀರ್ಘವಾದ ಪ್ರವಚನ ಆದಮೇಲೆ 3ನೇ ದಿವಸಕ್ಕೆ ಏನು ಹೆಚ್ಚು ಉಳಿದಿರೋಲ್ಲ ಅಂತ ನೀವು ಅಂದುಕೊಂಡಿರ್ತೀರಿ, ನಾನು ಅಂದುಕೊಂಡಿದ್ದೇನೆ. ಮತ್ತು ಈ ಹೊತ್ತಿನ ಉಪನ್ಯಾಸದ ವಿಷಯ ಸಾಧನ ಮಾರ್ಗ ಅಂತ. ಈ ಸಾಧನ ಮಾರ್ಗ ವೇದಿಕೆಯಿಂದ ಹೇಳುವಂಥದ್ದಲ್ಲ. ಆದ್ದರಿಂದ ವೇದಿಕೆಯ ಮೇಲೆ ಎಷ್ಟು ಹೇಳಬಹುದೋ ಅಷ್ಟು ಮಾತ್ರ ಹೇಳಿದರೂ ಸಾಕು. ಅಭಿನವಗುಪ್ತರ ಗ್ರಂಥಗಳಲ್ಲಿ ನಾನು ಕಂಡ ಹಾಗೆ ತುಂಬ ಸ್ವಾರಸ್ಯವಾದದ್ದು ಅವರ ಗೀತಾರ್ಥ ಸಂಗ್ರಹ ಅನ್ನೋ ಪುಸ್ತಕ. ಅದರಲ್ಲಿ ಅವರು ಹೇಳಿದ್ದಾರೆ, ಭಟ್ಟೇಂದುರಾಜಾದಾಮ್ನಾಯ ವಿವಿಚ್ಯ ಚಿರಂ ಧಿಯಾ ಕೃತೋಭಿನವಗುಪ್ತೇನ ಸೇಯಂ ಗೀತಾರ್ಥ ಸಂಗ್ರಹ ಅನ್ನೋ ಮಾತನ್ನಲ್ಲಿ ಹೇಳಿದ್ದಾರೆ. ಭಟ್ಟೇಂದುರಾಜರಿಂದ ನಾನು ಕಲಿತೆ. ಭಟ್ಟೇಂದುರಾಜಾದ ಆಮ್ನಾಯ, ಮ್ನಾ ಅಂದರೆ ಅಭ್ಯಸನೆ ಅಂತ ಧಾತ್ವರ್ಥ. ಭಟ್ಟೇಂದುರಾಜರಲ್ಲಿ ನಾನು ಅಭ್ಯಾಸ ಮಾಡಿ ಈ ಭಗವದ್ಗೀತೆಯನ್ನು ಅವರಲ್ಲಿ ಪಾಠ ಮಾಡಿ, ಅನಂತರದಲ್ಲಿ ವಿವಿಚ್ಯ ಚಿರಂ ಧಿಯಾ, ನನ್ನ ಬುದ್ಧಿಶಕ್ತಿಯಿಂದಲೇ, ನನ್ನ ಅರಿವಿನಿಂದಲೇ, ನನ್ನ ತಿಳಿವಳಿಕೆಯಿಂದಲೇ ದೀರ್ಘಕಾಲ ವಿವೇಚನೆ ಮಾಡಿ, ಗುರುಗಳಿಂದ ಕಲಿತದ್ದು ಒಂದು, ತಾನು ತನ್ನ ಯುಕ್ತಿಯನ್ನು, ಅನುಭವವನ್ನು, ಶ್ರದ್ಧೆಯನ್ನು ಮೂಡಿಸಿ ಅದರ ಬಗ್ಗೆ ಒಂದು ಪರಿಪಾಕವನ್ನು ಸಿದ್ಧ ಮಾಡುವುದು ಇನ್ನೊಂದು. ಹೀಗೆ ಮಾಡಿದ್ದೀನಿ. ಭಟ್ಟೇಂದುರಾಜಾದಾಮ್ನಾಯ ವಿವಿಚ್ಯ ಚಿರಂ ಧಿಯಾ ಕೃತಃ ಅಭಿನವಗುಪ್ತೇನ ಸೇಯಂ ಗೀತಾರ್ಥ ಸಂಗ್ರಹ ಅಂತ ಹೇಳಿದ್ದಾರೆ. ಈ ಗೀತಾರ್ಥ ಸಂಗ್ರಹದಲ್ಲಿ ಸ್ವಾರಸ್ಯವಾದ ಅಂಶ ಅಂದರೆ, ನಮ್ಮ ಗಣೇಶ್ ಹೇಳಿದ ಹಾಗೆ ಸಂಗ್ರಹ ಶ್ಲೋಕಗಳು. ಒಂದೊಂದು ಅಧ್ಯಾಯಕ್ಕೂ ಕೂಡ ಒಂದೊಂದು ಸಂಗ್ರಹ ಶ್ಲೋಕವನ್ನು ಅವರು ಮಾಡಿದ್ದಾರೆ. ಈ ಸಂಗ್ರಹ ಶ್ಲೋಕಗಳು ನಾನು ಕಂಡ ಇತರ ಸಂಗ್ರಹ ಶ್ಲೋಕಗಳಿಗಿಂತ ಸ್ವಲ್ಪ ಬೇರೆಯಾದದ್ದು. ಈ ಸಂಗ್ರಹ ಶ್ಲೋಕಗಳಲ್ಲಿ ಮೊದಲು ಮಾಡಿದ್ದು ಯಾಮುನ ಮುನಿಗಳ ಭಗವದ್ಗೀತಾರ್ಥ ಸಂಗ್ರಹ. ಅದರಲ್ಲಿ ಅವರು ಅಧ್ಯಾಯದಲ್ಲಿ ಬರತಕ್ಕ ಶ್ಲೋಕಗಳ ಧಾಟಿಯನ್ನೇ ಹಿಡಿದು ಅಲ್ಲಿ ಬರತಕ್ಕಂಥ ಪ್ರಮೇಯಗಳನ್ನೇ ಅವಕ್ಕೆ ಒತ್ತು ಕೊಟ್ಟು ಸಂಗ್ರಹವನ್ನು ಮಾಡಿದ್ದಾರೆ. ಆ ಸಂಗ್ರಹದಲ್ಲಿ ಮೊದಲು ಇಡೀ ಭಗವದ್ಗೀತೆಯ ತಾತ್ಪರ್ಯವನ್ನು ಒಂದು ಶ್ಲೋಕದಲ್ಲಿ, ಅನಂತರ ಭಗವದ್ಗೀತೆಗೆ 3 ಖಂಡಗಳಾಗಿ ವಿಭಾಗ ಮಾಡಿದಾಗ ಒಂದೊಂದು ಖಂಡದ ತಾತ್ಪರ್ಯವನ್ನು ಒಂದು ಶ್ಲೋಕದಲ್ಲಿ, ಅನಂತರದಲ್ಲಿ 18 ಅಧ್ಯಾಯಗಳಿಗೂ ಕೂಡ 18 ಸಂಗ್ರಹ ಶ್ಲೋಕಗಳನ್ನು ಕೊಟ್ಟಿದ್ದಾರೆ. ಇದು ತುಂಬ ಸ್ವಾರಸ್ಯವಾದದ್ದು. ರಾಮಾನುಜಾಚಾರ್ಯರು ಇದನ್ನೇ ಅನುಸರಿಸಿ ಅವರ ಭಗವದ್ಗೀತಾ ಭಾಷ್ಯವನ್ನು ಬರೆದದ್ದು. ಯಾಮುನ ಮುನಿಗಳ ದಾರಿಯನ್ನೇ ಹಿಡಿದು ರಾಮಾನುಜಾಚಾರ್ಯರು ಮತ್ತು ವೇದಾಂತ ದೇಶಕರು ಇದಕ್ಕೆ ರಕ್ಷಾ ಅಂತ ಬರೆದು ಇದಕ್ಕೆ ಒಂದು ಕವಚವನ್ನು, ಶಿಖರವನ್ನು ಏರಿಸಿದರು. ಆದರೆ ಅಭಿನವಗುಪ್ತರ ಸಂಗ್ರಹ ಶ್ಲೋಕಗಳಲ್ಲಿ ಈ ರೀತಿಯಾದ ಅಧ್ಯಾಯದಲ್ಲಿ ಬರತಕ್ಕಂಥ ಪ್ರಮೇಯಗಳ, ಮಾತುಗಳ, ವಾದಗಳ, ವಿವರಣೆಗಳ ಸೊಲ್ಲಿ ಇಲ್ಲದೇನೆ ಸಾಧನೆಗೆ ಈ ಅಧ್ಯಾಯದಿಂದ ಏನು ಪ್ರಯೋಜನ ಆಗುತ್ತೆ, ಇದನ್ನು ಓದಿದ ಮೇಲೆ ಸಾಧಕ ತನ್ನ ಹೃದಯದಲ್ಲಿ ಯಾವ ಭಾವನೆಗಳನ್ನು ಸ್ಫುರಿಸಿಕೊಳ್ತಾನೆ, ಇದನ್ನು ಹಿಡಿದು ಸಂಗ್ರಹ ಶ್ಲೋಕಗಳನ್ನು ಮಾಡಿದ್ದಾರೆ. ಬೇರೆ ಯಾರಾದರೂ ಈ ಸಂಗ್ರಹ ಶ್ಲೋಕಗಳನ್ನು ನೋಡಿದರೆ ಈ ಸಂಗ್ರಹ ಶ್ಲೋಕಕ್ಕೂ ಅಧ್ಯಾಯಕ್ಕೂ ಸಂಬಂಧ ಏನು ಅಂತ ಅಂದುಕೊಳ್ತಾನೆ. ನೇರವಾಗಿ ಪ್ರತ್ಯಕ್ಷವಾಗಿ ಮೊದಲ ನೋಟಕ್ಕೆ ನೋಡಿದರೆ ಅಧ್ಯಾಯಕ್ಕೂ ಈ ಸಂಗ್ರಹ ಶ್ಲೋಕಕ್ಕೂ ಸಂಬಂಧವೇ ಇಲ್ಲ. ಈ ಸಂಗ್ರಹ ಶ್ಲೋಕದಲ್ಲಿರೋ ಯಾವ ಮಾತು ಅಧ್ಯಾಯದಲ್ಲಿ ಬರೋಲ್ಲ. ಆದರೆ
ಸ್ವಲ್ಪ ವಿಚಾರ ಮಾಡಿ ನೋಡಿದರೆ ಈ ಅಧ್ಯಾಯದ ತಾತ್ಪರ್ಯ ಇದು, ಸಾಧಕನಿಗೆ ಬೇಕಾಗತಕ್ಕದ್ದು ಇದು ಅಂತ ಅನಿಸುತ್ತೆ. ಇದು ಅಭಿನವ ಗುಪ್ತರ ಒಂದು ವಿಶೇಷವಾದಂಥ ಒಂದು ಸಂಗ್ರಹ ಶೈಲಿ. ಈ ಸಂಗ್ರಹ ಶ್ಲೋಕದ ಧಾಟಿಯನ್ನು ಅವರು ಇತರ ಗ್ರಂಥಗಳಲ್ಲೂ ಬಳಸಿಕೊಂಡಿದ್ದಾರೆ. ತಂತ್ರಲೋಕದಲ್ಲಿ ಇದೆ, ತಂತ್ರಸಾರದಲ್ಲಿ ಇದೆ, ಅಪರಾತ್ರೀಶಿಕೆಯಲ್ಲಿದೆ. ಈ ಸಂಗ್ರಹ ಶ್ಲೋಕಗಳನ್ನು ಕೊಡುವಂಥ ಜಾಣ್ಮೆ, ಅದರ ಒಲವು, ಅದರ ಕಾತರ ಅಭಿನವಗುಪ್ತರಲ್ಲಿ ನಮಗೆ ಕಾಣುತ್ತೆ. ಅಂದರೆ ಏನು, 100 ಮಾತು ಹೇಳಬೇಡ, 4 ಮಾತಿನಲ್ಲಿ ಹೇಳೋದನ್ನು ಹೇಳು. ಇದು ಅಭಿನವಗುಪ್ತರ ದೃಷ್ಟಿ. ತಾವೇ ಬರೆದಿದ್ದಾರೆ ವಿಸ್ತಾರವಾಗಿ 1000 ಮಾತು ಬರೆದರೂ ಕೂಡ ಎಲ್ಲವನ್ನು ಎಲ್ಲ ಓದ್ತಾರೆ ಅಂತ ವಿಶ್ವಾಸ ಅವರಿಗಿಲ್ಲ. ಇದನ್ನು ಓದದೇ ಇದ್ದವರು, ವಿಷಯದಲ್ಲಿ ಆಸಕ್ತಿ ಇದ್ದವರು ಏನನ್ನು ತಿಳ್ಕೊಳ್ಬಹುದು ಅಷ್ಟನ್ನು ಸಂಗ್ರಹ ಶ್ಲೋಕದಲ್ಲಿ ಹೇಳ್ತಾರೆ. ಇದು ಅಭಿನವಗುಪ್ತರ ವ್ಯವಹಾರ ಜಾಣ್ಮೆ. ಈ ಸಂಗ್ರಹ, ಈ ಗೀತಾರ್ಥ ಸಂಗ್ರಹ ಇದೆಯಲ್ಲ, ಇದರ ಮೊದಲನೇ ಶ್ಲೋಕ ಹೀಗಿದೆ: ಯಯೇಷ ವಿತತ ಸ್ಫುರದ್ವಿವಿಧ ಭಾವಚಕ್ರಾತ್ಮಕಃ ಪರಸ್ಪರ ವಿಭೇದವಾನ್ ವಿಷಯತಾಮುಪಗಚ್ಚತಿ ಯದೇಕಮತ ಭಾವನಾವಶತಃ ಏತ್ಯಭೇದಾನ್ವಯಃ ಸ ಶಂಭುರ ಶಿವಾಪಹೋ ಜಯತಿ ಬೋಧಾವಭಾಸಾಂ ನಿಧಿ. ಇದರಲ್ಲಿ ತಮ್ಮ ಶೈವ ದರ್ಶನ ತ್ರಿಕ ಇದೆಯಲ್ಲ, ಈ ತ್ರಿಕಶಾಸ್ತ್ರದಲ್ಲಿ ಆಗಮ, ಸ್ಪಂದ, ಪ್ರತ್ಯಭಿಜ್ಞಾ ಇದು 3 ದರ್ಶನಗಳ ಒಲುವೇನು ಮತ್ತು ಈ 3 ದರ್ಶನಗಳಿಂದ ಅಭೇದ, ಭೇದಾಭೇದ ಮತ್ತು ಭೇದ, ಪರ, ಪರಾಪರ, ಅಪರ ಈ 3ರ ಸಮನ್ವಯವನ್ನು ಹೇಗೆ ಮಾಡಿದ್ದಾರೆ. ಇದು ನೆನ್ನೆ ನಾನು ಹೇಳಿದ ಹಾಗೆ ಅಭಿನವಗುಪ್ತರ ಮಾರ್ಗೋ ನವಃ, ಹೊಸ ದಾರಿ. ಅಲ್ಲಿಯವರೆಗೆ ವಸುಗುಪ್ತ, ಕಲ್ಲಟ, ಸೋಮಾನಂದ ಇವರ ಧಾಟಿಯನ್ನು ಬಿಟ್ಟು ಇವರು ಉತ್ಪಲ ಮತ್ತು ರಾಮಕಂಠ ಇವರ ಧಾಟಿಯನ್ನು ಹಿಡಿದು ಮಾರ್ಗೋ ನವಃ, ಹೊಸ ದಾರಿಯನ್ನು ಹಿಡಿದರು. ಈ ಹೊಸ ದಾರಿ ಯಾವುದು? ಸಮನ್ವಯದ ದಾರಿ. ಇದು ಈ ಗೊತ್ತು, ಈ ಗುರಿ, ಈ ಧೋರಣೆ ಈ ಶ್ಲೋಕದಲ್ಲಿ ನಮಗೆ ಕಾಣುತ್ತೆ. ಒಂದೇ ಒಂದು ತತ್ವ ಇರೋದು, ಅದು ನೆನ್ನೆ ಹೇಳಿದನಲ್ಲ, ಏಕ ಅಂತ ಒಂದು, ಪದಾರ್ಥ ದ್ವಯ ಅಂತ ಒಂದು, ತ್ರಿಕ ಅಂತ ಒಂದು, ಈ 3 ವಿಭಾಗಗಳು. ಇದರಲ್ಲಿ ಈ ಒಂದೇ ಒಂದು ತತ್ವ ಇರತಕ್ಕದ್ದು ಶಿವ. ಶಿವನನ್ನು ಇವರು ಸಂವಿತ್, ಅರಿವು ಅಂತ ಕರೆದರು. ಈ ಅರಿವು ಸಂಕೋಚ ವಿಕಾಸಗಳನ್ನು ಹೊಂದಿದ್ದು. ಈ ಅರಿವಿಗೆ ಒಂದು ಸಂಕೇತ, ಒಂದು ಸಂಕೋಚ ಬಂದರೆ ಅದು ಅಣುವಾಗಿ ಮಾರ್ಪಡುತ್ತೆ. ಶಕ್ತಿಯ ಜೊತೆಗೆ ಸೇರಿ ಮಾಯೆಯ ಒಂದು ನೆರವಿಂದ ಅಣುವಾಗುತ್ತೆ, ವಿಶ್ವವಾಗುತ್ತೆ, ಜಗತ್ತಾಗುತ್ತೆ. ವಿಷಯ ವಿಷಯೀ ಅಂತನೋ ಒಂದು ಭೇದ ಬರುತ್ತೆ. ಜೀವ ಪರಮಾತ್ಮ ಅಂತನೋ ಭೇದ ಬರುತ್ತೆ. ಇದು ಸಂಕೋಚ. ಇದು ಈ ಸಂಕೋಚ ಆಗೋದು ಅವನ ಸ್ವತಂತ್ರವಾದ ಶಕ್ತಿಯಿಂದ. ಪಂಚಶಕ್ತಿಯುತ ಅಂತ ಹೇಳಿದ್ನಲ್ಲ ನಾನು. ಚಿತ್, ಆನಂದ ಮತ್ತು ಇಚ್ಛಾ, ಜ್ಞಾನ, ಕ್ರಿಯಾ ಇದು ಪಂಚಕೃತ್ಯಗಳು. ಈ ಪಂಚಕೃತ್ಯಗಳಲ್ಲಿ ಚಿತ್ ಅನ್ನೋದು ಬೆಳಕು, ಪ್ರಕಾಶ. ಈ ಆನಂದ ಅನ್ನೋದು ಸ್ವಾತಂತ್ರ್ಯ ಶಕ್ತಿ. ಸ್ವತಂತ್ರವಾಗಿ ಯಾವ ಒಂದು ಅಡ್ಡಿ ತೊಡರುಗಳಿಲ್ಲದೇನೆ, ಬೇರೆ ಯಾರ ಆಗ್ರಹ ನಿಗ್ರಹಗಳಿಲ್ಲದೇನೆ ಏನನ್ನಾದರೂ ಮಾಡತಕ್ಕಂಥ ಒಂದು ಶಕ್ತಿ ಇದೆಯಲ್ಲ, ಇದು ಆನಂದ ಶಕ್ತಿ ಅಂತ ಶೈವ ದರ್ಶನದಲ್ಲಿ ಕರೀತಾರೆ ಇದನ್ನು. ಮತ್ತು ಇಚ್ಛಾ ಅನ್ನೋದು ನಾನು ಒಬ್ಬ, ಏಕಮೇವಾಘಂ ಬಹುಸ್ವ್ಯಾಂ ಇತಿ.
ಬ್ರಹ್ಮ ತಾನು ಒಂದು ಅಂತ ತಿಳ್ಕೊಂಡ ಮೇಲೆ ಬಹುಶ್ಯಾಮ್ ಅನೇಕವಾಗ್ತೀನಿ ಅಂತನೋದು ಅವನ ಇಚ್ಛಾಶಕ್ತಿ ಮತ್ತು ಜ್ಞಾನಶಕ್ತಿ ಕ್ರಿಯಾಶಕ್ತಿ. ಇದನ್ನು ಈ ಒಂದು ಧೋರಣೆಯನ್ನು ಹಿಡಿದು ಯಯೇಷ ವಿತತಸ್ಫುರತ್ ವಿವಿಧ ಭಾವ ಚಕ್ರಾತ್ಮಕ. ಈ ಮಾತಿನಲ್ಲಿ ಏನು ಹೊರಡುತ್ತೆ ಅಂದರೆ, ವಿಶ್ವ ಜಗತ್ತಿದೆಯಲ್ಲ, ಜಗತ್ತೆಲ್ಲ ಶಿವನೇ. ಶಿವ ವಿಶ್ವಮಯ. ಆದರೆ ವಿಶ್ವದಿಂದ ಶಿವನ ಇರವು ಸಂಪೂರ್ಣವಾಗಲಿಲ್ಲ. ಅವನು ವಿಶ್ವೋತ್ತೀರ್ಣ, ವಿಶ್ವವನ್ನೆಲ್ಲ ಆವರಿಸಿದ್ದಾನೆ. ವಿಶ್ವಮಯ ಮತ್ತು ವಿಶ್ವೋತ್ತೀರ್ಣ, ಇದನ್ನು ಮೀರಿ ನಿಂತಿದ್ದಾನೆ. ಈ ವಿಶ್ವ ಎಂಥದ್ದು? ಅವನ ಪ್ರಸರ, ಅವನಿಂದ ಹೊರಹೊಮ್ಮಿ ಹೊರಗೆ ಬಂದದ್ದು. ವಿತತ ಸ್ಫುರತ್, ವಿಶೇಷವಾಗಿ ತತ ಅಂದರೆ ವ್ಯಾಪಿಸಿ, ಜಡ ಜೀವ ಆತ್ಮಕವಾಗಿ ಇದು ವಿತತವಾಗಿ, ಇದೆಲ್ಲ ಉನ್ಮೇಷದಿಂದ ಸ್ಫುರತ್ ವಿವಿಧ ಅನೇಕ ಬಗೆಯಾದ ಭಾವಚಕ್ರಾತ್ಮಕ. ಇಲ್ಲಿ ಶೈವ ದರ್ಶನದಲ್ಲಿ ಅಭಿನವಗುಪ್ತರು ಹೇಳಿದ ದಾರಿ, ಮೊದಲು ಪ್ರತ್ಯಯ ಸರ್ಗ ಭಾವಸೃಷ್ಟಿ, ಅದಾದ ಮೇಲೆ ಭೂತ ಸೃಷ್ಟಿ. ಈ ಜಗತ್ತಿಗೆ ಮೊದಲು ಒಂದು ಭಾವ ಇದೆ, ವಸ್ತುಗಳ ಹಿಂದೆ ಒಂದು ಭಾವ ಇದೆ, ವಸ್ತುಗಳ ಒಳಗೆ ಒಂದು ರಸ ಇದೆ, ಎಲ್ಲ ವಸ್ತುಗಳಲ್ಲೂ ಇದು ಅಭಿನವಗುಪ್ತರು ಮತ್ತೆ ಮತ್ತೆ ಪ್ರತಿಪಾದನೆ ಮಾಡಿಕೊಂಡು ಹೋಗುತ್ತಾರೆ. ಇದು ಭಾವ ಸೃಷ್ಟಿ. ನಮ್ಮಲ್ಲಿ ಯಾವುದನ್ನು ಪ್ರತ್ಯಯ ಸರ್ಗ ಅಂತ ಕರೀತೀವೋ ಇದು ಮೊದಲಾಗತಕ್ಕದ್ದು. ಅದರಿಂದ ಘನೀಭೂತವಾಗಿ ಜಡವಸ್ತುಗಳು ಉಂಟಾದದ್ದು. ಇದು ಭಾವ ಚಕ್ರಾತ್ಮಕ. ಮತ್ತೆ ಪರಸ್ಪರ ವಿಭೇದವಾನ್ ವಿಷಯತಾಮುಪಗಚ್ಚತಿ. ಮಾಯೆಯಿಂದಾಗಿ ಸ್ವರೂಪದ ಆಚ್ಛಾದನೆಯಾಗಿ ಆವರಣೆಯಾಗಿ ಅಣು ಅಂತನ್ನೋನು ಪರಿಮಿತ ಜ್ಞಾನ ಗ್ರಾಹಕನಾಗಿ ಹೊರಗೆ ಕಾಣಿಸಿಕೊಳ್ಳುತ್ತಾನೆ. ಅವನ ಸ್ವರೂಪದ ಅರಿವು ಅವನಿಗಿಲ್ಲ. ಎಲ್ಲವೂ ಶಿವ ಅಂತನ್ನುವ ಅರಿವು ಅವನಿಗಿಲ್ಲದೇನೆ ಹೊರಗೆ ಕಾಣತಕ್ಕ ಪದಾರ್ಥಗಳನ್ನು ಬೇರೆ ಬೇರೆಯಾಗಿ ಪೃಥಕ್ಕಾಗಿ ನೋಡಿ ಇಂದ್ರಿಯಗಳ ಮೂಲಕವಾಗಿ ಅವುಗಳ ನೆಲೆಯನ್ನು, ನಾಮ ರೂಪ ಗುಣ ಕ್ರಿಯೆಗಳನ್ನು ನಿರ್ಧಾರ ಮಾಡಿಕೊಳ್ಳುತ್ತಾನೆ. ಇದು ವಿಷಯತಾಂ ಉಪಗಚ್ಚತಿ. ಇವನಿಂದ ಹೊರಹೊಮ್ಮಿದ ಜಗತ್ತು ಇವನಿಂದಲೇ ಹೊರಹೊಮ್ಮಿದ್ದರೂ ಕೂಡ ತಾನು ವಿಷಯೀ, ಇದು ವಿಷಯ, ಇದು ಇಂದ್ರಿಯಕ್ಕೆ ಗೋಚರವಾಗತಕ್ಕದ್ದು ಅಂತನ್ನುವ ಕಲ್ಪನೆ ಬಂದಾಗ ಈ ಅರಿವಿನಲ್ಲಿ ಒಂದು ಸಂಕೋಚ. ಅದು ಸೀಮಿತವಾಗಿ ಪರಿಮಿತವಾಗಿ ಗ್ರಾಹ್ಯ ವಸ್ತುವಾಗಿ ಕಾಣಿಸಿಕೊಳ್ಳುವಂಥ ಪ್ರಪಂಚ. ಇದು ಈಗಿನ ನ್ಯೂರೋಲಾಜಿಕಲ್ ಫೈಂಡಿಂಗ್ನಲ್ಲಿ ಕೂಡ ನಾವು ಯಾವುದಾದರೂ ಒಂದು ವಸ್ತುವನ್ನು ನೋಡಬೇಕಾದರೆ, ಅದು ಇಂದ್ರಿಯ ಗ್ರಾಹ್ಯವಾಗಬೇಕಾದರೆ ಮನಸ್ಸು ಮೊದಲು ಕೆಲಸ ಮಾಡಿ ಅದರ ಒಂದು ಸಂಕೇತವನ್ನು ಸಿದ್ಧ ಮಾಡಿದ ಮೇಲೆ ಕಣ್ಣು ಅದನ್ನು ರೂಪವಾಗಿ ಗ್ರಹಣ ಮಾಡುತ್ತೆ. ಕಣ್ಣು ಮೊದಲು ರೂಪವನ್ನು ಗ್ರಹಣ ಮಾಡಿ ಅನಂತರ ಮನಸ್ಸು ಅದನ್ನು ಇದು ಅದು ಅಂತ ನಿಶ್ಚಯ ಮಾಡುತ್ತೆ ಅಂತಲ್ಲ. ಮನಸ್ಸೇ ಮೊದಲು ಹೋಗಿ ಒಂದು ಇಮೇಜ್ ಅಂತ ಕರೀತಾರೆ, ಅದನ್ನು ಸಿದ್ಧ ಮಾಡಿದ ಮೇಲೆ ಒಂದು ಫಾರ್ಮ್ ಅಂತೂ ಬರುತ್ತೆ. ಇದು ಅಭಿನವಗುಪ್ತರು ಹೇಳತಕ್ಕಂಥ ಭಾವಸೃಷ್ಟಿಯನ್ನು ಅನುಸರಿಸಿ ಭೂತ ಸೃಷ್ಟಿ. ಇದು ಸಂಕೋಚದ ಕ್ರಮ. ಸಂಕೋಚ ಅಂದರೆ ಏನು? ಬುದ್ಧಿ, ಮನಸ್ಸು, ಇಂದ್ರಿಯಗಳು ಇವುಗಳ ಮೂಲಕವಾಗಿ ಗ್ರಾಹ್ಯವಾಗತಕ್ಕಂಥ ಪದಾರ್ಥಗಳ ಜಾಲ, ಇದು ವಿಷಯ ಅಂತ ಕರೀತಾರೆ. ಆಮೇಲೆ ಯದೇಕಮಥ
ಭಾವನಾವಶತಃ ಏತಿ ಗಭೇದಾನ್ವಯಃ. ಈ ಪರಶಿವನಲ್ಲಿ ಇರತಕ್ಕಂಥ ಸ್ವಾತಂತ್ರ್ಯ ಜಗತ್ತನ್ನು ಸೃಷ್ಟಿ ಮಾಡಿ ಜಗತ್ತು ವಿಷಯಾತ್ಮಕವಾದದ್ದು, ಹೊರಗೆ ಕಾಣಿಸಿಕೊಳ್ಳೋದು, ಬಹಿರವಸ್ಥಿತ ಹೊರಗೆ ಇರತಕ್ಕಂಥ ಜಗತ್ತು ಅಂತ ಕಾಣಿಸೋದು ಎಷ್ಟು ಸ್ವಾತಂತ್ರ್ಯ, ಕಾಣಿಸುವ ಸ್ವಾತಂತ್ರ್ಯ ಎಷ್ಟಿದೆಯೋ ಅಷ್ಟೇ ಸ್ವಾತಂತ್ರ್ಯ ಇದನ್ನು ಹಿಂದಕ್ಕೆ ತಗೊಂಡು ತನ್ನಲ್ಲಿಯೇ ಇದನ್ನು ಸಮಾರೋಪ ಮಾಡಿಕೊಳ್ಳೋದು ಅದೂ ಕೂಡ ಸ್ವಾತಂತ್ರ್ಯವೇ. ಅಂದರೆ ಸಾಮಾನ್ಯವಾದ ಪರಿಭಾಷೆಯಲ್ಲಿ ಹೇಳೋ ಹಾಗಿದ್ದರೆ ನಮ್ಮನ್ನು ಬಂಧನಕ್ಕೆ ಸಿಲುಕಿಸೋ ಸ್ವಾತಂತ್ರ್ಯ ಎಷ್ಟಿದೆಯೋ ಬಂಧನದಿಂದ ಬಿಡಿಸೋ ಸ್ವಾತಂತ್ರ್ಯವೂ ಅಷ್ಟೇ ಇದೆ ಅವನಿಗೆ. ಅವನು ಬಂಧಕನೂ ಹೌದು, ಮೋಚಕನೂ ಹೌದು. ಈ ಸ್ವಾತಂತ್ರ್ಯ ಇರೋದರಿಂದಲೇ ಶಿವ. ಇದು ವಿಕಾಸದ ಕ್ರಮ. ಮೊದಲನೇದು ಸಂಕೋಚದ ಕ್ರಮ. ಆದರೆ ಬರುತ್ತಾ ಸ್ಥೂಲದಿಂದ ಸೂಕ್ಷ್ಮಕ್ಕೆ ಹೋಗಿ ಹೊರಗಿನಿಂದ ಒಳಗೆ ಪ್ರವೇಶ ಮಾಡ್ತಾ ಇವನಿಗೆ ಈ ಹೊರಗಿನದನ್ನೆಲ್ಲ ಒಳಗೆ ತಗೊಂಡು ಅಂತರವಸ್ಥಿತಿ, ಒಳಗಿರತಕ್ಕಂಥ ಒಂದು ಸ್ಥಿತಿ ಬರುತ್ತೆ. ಇದನ್ನು ಹೇಳ್ತಾರೆ, ಯದೇಕಮಥ ಭಾವನಾವಶತಃ ಏತಿ ಅಭೇದಾನ್ವಯ. ಈ ಶಿವನಿಂದ ಭಿನ್ನವಾದದ್ದು ಯಾವುದೂ ಇಲ್ಲ. ವಿಶ್ವ ಇರೋದೆಲ್ಲ ಅವರು ನೆನ್ನೆ ಹೇಳಿದ್ರಲ್ಲ, ಸೋಮಾನಂದನಾಥರು ಹೇಳಿದ್ದು, ಶಿವೋದಾತ ಶಿವೋಭೋಕ್ತ ಶಿವ ಸರ್ವಮಿದಂಜಗತ್ ಶಿವೋ ಯಜತಿ ಯಜ್ಞಾಂಶ್ಚ ಯಶಿವ ಸೋಘಮೇವಹಿ. ಇದು ಶಿವ, ಎಲ್ಲವೂ ಶಿವನೇ, ಸರ್ವಂ ಶಿವಮಯಂ. ಈ ಶಿವನ ಒಂದು ದೃಷ್ಟಿ ಇದೆಯಲ್ಲ, ಇದು ಅಭೇದಾನ್ವಯ. ಈ ಅಭೇದಾನ್ವಯವನ್ನು ಹೊರಗೆ ಸಂಕೋಚವಾದದ್ದು ಮಾಯೆಯಿಂದಾದರೆ ಈ ವಿಕಾಸವಾಗೋದು ಯಾವುದರಿಂದ? ನಿರ್ಮಾಯೆಯಿಂದ. ಅಲ್ಲಮಪ್ರಭುಗಳು ಈ ಮಾಯೆ ನಿರ್ಮಾಯೆ ಅಂತನ್ನೋ ಮಾತನ್ನು ಈ ದೃಷ್ಟಿಯಲ್ಲಿ ತುಂಬ ಸೊಗಸಾಗಿ ಹೇಳ್ತಾರೆ. ಇವರು ಅಭಿನವಗುಪ್ತರು ನಿರ್ಮಾಯೆ ಅಂತನ್ನೋ ಪದವನ್ನು ಉಪಯೋಗಿಸದೇ ಇದ್ದರೂ ಕೂಡ ಅದಕ್ಕೆ ಪರ್ಯಾಯವಾಗಿ ಭಾವನಾವಶತಃ, ಭಾವನೆಯಿಂದ ಇವನು ಏತಿ ಗಚ್ಚತಿ ಅಭೇದಾನ್ವಯಂ, ಆ ಶಿವನ ಹತ್ತಿರ ಹೋಗುತ್ತಾನೆ. ಶಿವನಿಂದ ದೂರವಾಗಿ ಅಣುವಾಗಿದ್ದವನು ತನ್ನ ಭಾವನೆಯಿಂದ ಅವನು ಹಿಂದಕ್ಕೆ ಹೋಗುತ್ತಾನೆ, ಶಿವನಾಗುತ್ತಾನೆ. ಇಲ್ಲಿ ಚಮತ್ಕಾರ ಅಭಿನವಗುಪ್ತರದ್ದು. ಮೊದಲು ಸಂಕೋಚಕ್ಕೆ ಕಾರಣವಾಗಿ ಭಾವಚಕ್ರಾತ್ಮಕ ಅಂತ ಹೇಳಿದರು. ವಿಕಾಸಕ್ಕೆ ಕಾರಣವಾಗಿ ಭಾವನಾವಶತಃ ಅಂತ ಹೇಳಿದರು. ಈ ಭಾವಕ್ಕೂ ಭಾವನೆಗೂ ಒಂದು ವ್ಯತ್ಯಾಸವನ್ನು ಇಲ್ಲಿ ಸೂಚಿಸಿದ್ದಾರೆ. ಇದು ಭಾವ ಅಂತನ್ನೋದು ರಸಕ್ಕೆ ಸಮೀಪವಾಗಿ ನಮ್ಮ ಗಣೇಶರಿಗೆ ಹತ್ತಿರವಾಗಿರತಕ್ಕಂಥ ವಿಷಯ, ಅದು ಭಾವ. ಈ ಭಾವ ಅಂತನ್ನೋದು ಅಲಂಕಾರ ಶಾಸ್ತ್ರದಲ್ಲಿ ವಿಶೇಷವಾಗಿ ಬಂದರೂ ಸಾಮಾನ್ಯ ವ್ಯವಹಾರದಲ್ಲಿಯೂ ಕೂಡ ಈ ಭಾವಸರ್ಗದಿಂದ ಭೂತಸರ್ಗ ಅಂತ ಅಭಿನವಗುಪ್ತರು ತೋರಿಸಿಕೊಂಡಿದ್ದಾರೆ. ಒಲವು ಮುಂಚೆ ಇರಬೇಕು, ಆ ಒಲವು ಇದ್ರೆ ನಿಲುವು, ಒಲವಿಲ್ಲದೆ ನಿಲುವಿರೋದು ಸಾಧ್ಯ ಇಲ್ಲ. ಒಂದು ಆ ಕಡೆ ದೃಷ್ಟಿಯ ಹರವಿಲ್ಲದೆ ಇದ್ದರೆ ಆ ವಸ್ತು ಇರೋದು ಸಾಧ್ಯ ಇಲ್ಲ. ಈ ಭಾವ ಅಂತನ್ನೋದು ಭೂಭವನೇ ಕಾರಕವಾಗಿ ಇಡೀ ಜಗತ್ತನ್ನು ನಮ್ಮದಾಗಿ ನಮಗೆ ಬೇಕಾಗಿ ತೋರಿಸಿಕೊಡುವಂಥ ಒಂದು ಕ್ರಿಯೆ ಭಾವದಿಂದ ನಡೆಯುತ್ತೆ. ಅಭಿನವಗುಪ್ತರ ಪ್ರಕಾರ ಜಗತ್ತು ತ್ಯಾಜ್ಯವಲ್ಲ. ನ ಕಿಂಚಿತ್ ತ್ಯಜ ನ ಗೃಹಾಣ. ಅವರ ಉಪದೇಶ ಏನು? ಯಾವುದನ್ನು ಬಿಡಬೇಡ, ಯಾವುದನ್ನು ಹಿಡ್ಕೊಳ್ಬೇಡ. ಇದು ಅಭಿನವಗುಪ್ತರ ಉಪದೇಶ. ಸ್ವಸ್ಥೋಭವ, ನೀನು ಹೇಗಿದ್ದೀಯೋ ಹಾಗಿರು, ಸ್ವಸ್ಥೋ ನಿನ್ನಲ್ಲಿ ನೀನು ಇರು. ನ ಕಿಂಚಿತ್ ತ್ಯಜ ನ ಕಿಂಚಿತ್ ಗೃಹಾಣ. ಇದನ್ನು ಅಭಿನವಗುಪ್ತರು ಹೇಳಿದ್ದ. ಆದ್ದರಿಂದ
ಇವರಿಗೆ ಜಗತ್ತು ಅಂದ್ರೆ ಏನೋ ಒಂದು ಕಳವಳ ಇಲ್ಲ, ಕಸವಸಿ ಇಲ್ಲ, ಒಂದು ದ್ವೇಷ ಇಲ್ಲ. ಈ ಜಗತ್ತು ಕೂಡ ಶಿವನೇ, ಮೂಲದಲ್ಲಿ ಶಿವನೇ ಜಗತ್ತು. ಶಿವನನ್ನು ತ್ಯಾಗ ಮಾಡೋದು ಹೇಗೆ? ಅವನ ಸಂಕಲ್ಪದಿಂದ, ಅವನ ಇಚ್ಛಾ ವಿಶೇಷದಿಂದ ಈ ಜಗತ್ತು ಬಂದಿದೆ. ನಾನು ಅಣುವಾಗಿದ್ದೀನಿ, ಮಾಯೆ ನನ್ನನ್ನು ಕಾಡ್ತಾ ಇದೆ, ಮಾಯೆ ನನ್ನನ್ನು ರಾಗಾದಿಗಳಿಗೆ ಸಿಗಿಸಿದೆ. ಇದನ್ನು ಪರಿಹಾರ ಮಾಡಿಕೊಳ್ಳೋದಿಕ್ಕೆ ನಾನು ಅಣುವಾಗಿದ್ದವನಿಗೆ ಸಾಧ್ಯ ಇಲ್ಲ, ಶಿವನಾದರೂ ಸಾಧ್ಯ ಅದು. ಆದ್ದರಿಂದ ಏನು ಮಾಡಬೇಕು? ಶಿವನಾಗಬೇಕಷ್ಟೆ. ಶಿವನಾಗಬೇಕಾದ್ರೆ ಭಾವ ಸಂಕೋಚಕ್ಕೆ, ಭಾವನಾ ಅಂತನ್ನೋದು ವಿಕಾಸಕ್ಕೆ. ಈ ಭಾವನಾ ಅಂತನ್ನೋ ಮಾತು ನಿನ್ನೆ ನಮ್ಮ ಗಣೇಶ್ ಕಡೆಯಲ್ಲಿ ಹೇಳಿದ ಹಾಗೆ ನಾಗಾರ್ಜುನರು ಬಳಸಿದಂಥ ಒಂದು ಪದ ಇದು. ಈ ಭಾವನಾ ಅಂತನ್ನೋದು, ಭಾವನಾ ಕ್ರಮ ಅಂತನ್ನೋದು ಹೇಗೆ ಅವರು ಗಣೇಶ್ ಅವ್ರು ನಿನ್ನೆ ಕಡೆಯಲ್ಲಿ ಹೇಳಿದ್ರಲ್ಲ, ನಾಗಾರ್ಜುನ, ಶಂಕರಾಚಾರ್ಯರು, ಅಭಿನವಗುಪ್ತ ಇವರಲ್ಲಿ ಒಂದು ಅನುಸ್ಯೂತವಾದಂಥ ಒಂದು ಏಕತಾನತೆ ಇದೆ. ಇದನ್ನು ನಾವು ಗಮನಿಸೋದಕ್ಕೆ ಸಾಧ್ಯ ಆಗೋಲ್ವೇ ಅಂತ ಕೇಳಿದ್ರು. ಒಂದು ಪ್ರಶ್ನಾರೂಪವಾಗಿ ಕೇಳಿದ್ರು. ಆದರೆ ಅವರು ಹೇಳಿದ್ದು ಪ್ರಶ್ನೆ ಅಲ್ಲ, ಸಿದ್ಧಾಂತವೇ ಅವರು ಹೇಳಿದ್ದು, ಕಡೆಯಲ್ಲಿ ಅವರು ಹೇಳಿದ್ದು. ಇದು ನಾಗಾರ್ಜುನ ಈ ಭಾವನಾ ಅಂತನ್ನೋದನ್ನು ಬಳಸಿರೋರಲ್ಲಿ ಮೊಟ್ಟ ಮೊದಲಿಗ. ಉಳಿದ ಯಾವ ಮಹಾಯಾನ ಗ್ರಂಥದಲ್ಲಿ ಕೂಡ ಈ ಭಾವನಾ ಅಂತನ್ನೋ ಮಾತು ಬರೋಲ್ಲ. ಈ ಭಾವನಾ ಅಂತ ಬಂದದ್ದನ್ನು ನಮ್ಮ ವೇದಾಂತಿಗಳು ಮಡಿವಂತಿಕೆಯಿಂದಾಗಿ ಈ ಭಾವನಾ ಅಂತನ್ನೋದನ್ನು ಬಿಟ್ಟು ಇದಕ್ಕೆ ಪರ್ಯಾಯವಾಗಿ ಧ್ಯಾನ, ಧಾರಣ, ಉಪಾಸನ ಇತ್ಯಾದಿಯಾಗಿ ನಿಧಿಧ್ಯಾಸನ ಈ ಮಾತುಗಳನ್ನು ಬಳಸಿದರು. ಆದರೆ ಈ ಭಾವನಾ ಅಂತನ್ನೋ ಮಾತು ಅಭಿನವಗುಪ್ತರ ಪ್ರಕಾರ ಯೋಗ ಷಡಂಗವಾದದ್ದು ಅಂತ ಅವರು ಹೇಳ್ತಾರೆ. ಯೋಗದಲ್ಲಿ, ಅಷ್ಟಾಂಗ ಯೋಗದಲ್ಲಿ ಇರತಕ್ಕಂಥ ಯಮ, ನಿಯಮ, ಆಸನ ಇದು ಮೂರೂ ಕೂಡ ದೇಹಕ್ಕೆ ಸಂಬಂಧಪಟ್ಟಿದ್ದರಿಂದ ಯೋಗಕ್ಕೆ ಇದು ಪರೋಕ್ಷವಾದದ್ದು. ನೇರವಾಗಿ ಇದರಿಂದ ಯೋಗಕ್ಕೆ ಪ್ರಯೋಜನ ಇಲ್ಲ. ಅಭಿನವಗುಪ್ತರ ಬೇರೆ ನಿಲುವು ಇದೆ. ನೀನು ಯೋಗ ಅಂಥೇಳಿ ಯೋಗಾಸನದಲ್ಲಿ ಕೂಡಬೇಡ, ದೇಹ ಆಸನದಲ್ಲಿದ್ದರೆ ಪ್ರಯೋಜನ ಇಲ್ಲ, ಮನಸ್ಸು ಆಸನದಲ್ಲಿ ಇರಬೇಕು. ಈ ಮನಸ್ಸು ಆಸನದಲ್ಲಿ ಇರೋದಕ್ಕೆ ಈ ದೇಹದ ಆಸನ ಏನೂ ಸಹಾಯವಾಗಲಾರದು. ಆದ್ದರಿಂದ ಈ ಯಮ ನಿಯಮಗಳನ್ನಾಗಲಿ ಈ ಆಸನವನ್ನಾಗಲಿ ಅವರು ಯೋಗಾಂಗಗಳು ಅಂತ ಪರಿಗಣಿಸಲಿಲ್ಲ. ಯಥಾವಸ್ಥಿತ, ನೀನು ಹೇಗಿದೆಯೋ ಹಾಗಿರು. ಇದ್ದಾಗ ಸ್ವಸ್ಥಃ ಸ್ವಸ್ಮಿನ್ ಸ್ಥಾಸ್ಯತಿ, ನಿನ್ನಲ್ಲಿ ನೀನಿರು. ಕುರ್ಚಿಯ ಮೇಲೆ ಕೂತಿರು, ಈದಿ ಚೇರ್ ಮೇಲೆ ಕೂತಿರು, ನಿನ್ನಲ್ಲಿ ನೀನಿರು. ಅದಕ್ಕೆ ಈ ಆಸನ ಹಿಡಿದು ಬೇರೆಯವರಿಗೋಸ್ಕರ ಆಡಂಬರಕ್ಕಾಗಿ ಕೂಡಬೇಕಾಗಿಲ್ಲ. ಆದ್ದರಿಂದ ಇವರು ಈ ಅಷ್ಟಾಂಗದಲ್ಲಿ ಯಮನಿಯಮಗಳನ್ನು, ಆಸನಗಳನ್ನು ಬಿಟ್ಟರು. ಆ ಪ್ರಾಣವನ್ನು ಅವರು ವಿಶೇಷವಾಗಿ ಗ್ರಹಣ ಮಾಡಿದರು. ಪ್ರಾಣಕ್ಕೂ ಮನಸ್ಸಿಗೂ ಒಂದು ಸಂಬಂಧ ಇರೋದರಿಂದ, ಪ್ರಾಣ ಮನಸ್ಸು ಎರಡಕ್ಕೂ ಪರಸ್ಪರ ಅವಲಂಬನೆ ಇರೋದರಿಂದ ಒಂದನ್ನು ನಿಗ್ರಹ ಮಾಡಿದರೆ ಇನ್ನೊಂದು ತಾನಾಗಿ ನಿಗ್ರಹ ಆಗುತ್ತೆ. ಪ್ರಾಣವನ್ನು ನಿಗ್ರಹ ಮಾಡಿದಾಗ ಮನಸ್ಸು ನಿಗ್ರಹ, ಮನಸ್ಸನ್ನು ನಿಗ್ರಹ ಮಾಡಿದಾಗ ಪ್ರಾಣದ ನಿಗ್ರಹ. ಇದು ಅವರಿಗೆ ಪ್ರಾಣಾಯಾಮ ಅಂತನ್ನೋದರಲ್ಲಿ ಪ್ರಾಣ ಮತ್ತು ಮನಸ್ಸಿಗೆ ಇರತಕ್ಕಂಥ ಒಂದು ವಿಶೇಷವಾದ ಸಂಬಂಧ. ಅವರ ಪ್ರಕಾರ ಸ್ಥೂಲ ದೇಹ ಅಂತ ಒಂದು, ಇದು ಪಂಚಭೂತಗಳಿಂದ ಆದಂಥ ಒಂದು ದೇಹ, ಇದನ್ನು ಭೂತಾತ್ಮ ಅಂತ ಕರೆದಿದ್ದಾರೆ ಅವರು. ಇನ್ನೊಂದು ಇದರ ಒಳಗಡೆ ಇರತಕ್ಕಂಥ ಪ್ರಾಣಮಯವಾದ ಶರೀರ ಒಂದಿದೆ, ಇದನ್ನು ಅವರು ಸೂಕ್ಷ್ಮಾತ್ಮ, ಪ್ರಾಣಾತ್ಮ ಅಂತ ಕರೆದಿದ್ದಾರೆ. ಈ ದೇಹದಲ್ಲಿ ನಡೆಯೋ ಎಲ್ಲ ವ್ಯಾಪಾರಗಳಿಗೂ ಕೂಡ ಆಧಾರವಾಗಿ, ಪ್ರೇರಕವಾಗಿ, ನಿರೋಧಕವಾಗಿ ಇರತಕ್ಕಂಥದ್ದು ಪ್ರಾಣ ಸಂಚಾರ ದೇಹದಲ್ಲಿ. ಈ ಪ್ರಾಣ ಸಂಚಾರವೂ ಆತ್ಮದ ಒಂದು ಹೊರಹೊಮ್ಮಿರುವ ಒಂದು ಸ್ಥಿತಿ. ಆದ್ದರಿಂದ ಇದನ್ನು ಪ್ರಾಣ ಆತ್ಮ ಅಂತ ಕರೀತಾರೆ. ಇದರ ಒಳಗೆ ಒಂದು ಪರಾತ್ಮ ಅಂತ ಒಂದಿದೆ. ಇದು ಪುರ್ಯಷ್ಟಕಗಳಿಂದ, ಪುರ್ಯಷ್ಟಕ ಅಂದರೆ 5 ತನ್ಮಾತ್ರಗಳು, ಬುದ್ಧಿ, ಮನಸ್ಸು, ಅಹಂಕಾರ, ಈ 8 ಕೂಡಿ ನಮ್ಮ ಒಳಗಡೆ ಸೂಕ್ಷ್ಮ ರೂಪದಲ್ಲಿ ಇದ್ದು
ಎಲ್ಲ ವ್ಯವಹಾರಗಳಿಗೆ ಪ್ರೇರಕ ಧಾರಕವಾಗಿರತಕ್ಕಂಥದ್ದು ಈ ಪುರ್ಯಷ್ಟಕ. ಈ ಪುರ್ಯಷ್ಟಕವನ್ನು ಒಂದು ಪರಾತ್ಮ ಅಂತ ಕರೀತಾರೆ. ಅದರ ಒಳಗೆ ಅದಕ್ಕೆ ಅಂತರ್ಗತವಾಗಿ ಒಂದು ಆತಿವಾಹಿಕ ಆತ್ಮ ಅಂತ ಒಂದಿದೆ. ದೇಹದಿಂದ ಮೇಲೆ ಇರತಕ್ಕಂಥದ್ದು ಈ ಸ್ಥೂಲಾತ್ಮ. ಪಾದಾಂಗುಷ್ಠದಿಂದ ಶಿರಸ್ಸಿನವರೆಗಿದ್ರೆ ಈ ಸೂಕ್ಷ್ಮಾತ್ಮ ಅಂತನ್ನೋನು ಅಂಗುಷ್ಠದಿಂದ ಬ್ರಹ್ಮರಂಧ್ರದವರೆಗೆ. ಈ ಬ್ರಹ್ಮರಂಧ್ರವನ್ನು ಅಭಿನವಗುಪ್ತರು ಭೈರವ ಬಿಲ ಅಂತ ಕರೀತಾರೆ. ಈ ಭೈರವ ಬಿಲದವರೆಗೆ ಇರತಕ್ಕಂಥದ್ದು ಪ್ರಾಣ ಸಂಚಾರ ಮಾಡತಕ್ಕಂಥ ಪ್ರಾಣಾತ್ಮ. ಅದರ ಒಳಗೆ ಇರತಕ್ಕಂಥದ್ದು ಈ ಸೂಕ್ಷ್ಮಾತ್ಮ. ಆಜ್ಞಾಚಕ್ರದವರೆಗೆ ಅಂಗುಷ್ಠದಿಂದ ಇಲ್ಲಿ ಈ ಪಂಚತನ್ಮಾತ್ರೆಗಳು ಬುದ್ಧಿ, ಮನಸ್ಸು, ಅಹಂಕಾರ ಹೋಗುವುದು. ಈ ಆತಿವಾಹಿಕ ಆತ್ಮ ಅಂತನ್ನೋದು ಪಾದಾಂಗುಷ್ಠದಿಂದ 108 ಅಂಗುಲ ಪರ್ಯಂತ, ಅಂದರೆ ಉಷ್ಣೀಶ ಅಂತ ಒಂದು ಏನಿದೆ, ಬ್ರಹ್ಮರಂಧ್ರದ ಮೇಲೆ ಇರತಕ್ಕಂಥ ಉಷ್ಣೀಶ ಇಲ್ಲಿಯವರೆಗೆ ಹರಡಿಕೊಂಡಿರೋದು ಆತಿವಾಹಿಕ ಆತ್ಮ. ಈ ಉಷ್ಣೀಶ ಅಂದರೆ ದೇಹದ ಮೇಲೆ 2 ಅಂಗುಲ ದೂರದಲ್ಲಿ ಇರತಕ್ಕಂಥ ಒಂದು ನೆಲೆ. ಇದನ್ನೇ ಬುದ್ಧನ ಪ್ರತಿಮೆಗಳಲ್ಲಿ ಅವನಿಗೆ ಒಂದು ಜಟೆಯಾಗಿ ನಾವು ಕಾಣಿಸೋದು. ಅವನು ಜಟೆ ಕಟ್ಟಿಕೊಂಡಿದ್ದ ಉಲ್ಲೇಖ ಎಲ್ಲಿ ಇಲ್ಲ. ಆದರೆ ಜಟೆ ಯಾಕೆ ತೋರಿಸ್ತಾ ಇದ್ದೀವಿ ಅಂದರೆ ಇದು ಉಷ್ಣೀಶ ಕಮಲ ಅಂತಾರೆ. ಈ ಉಷ್ಣೀಶವೇ ಕಿರೀಟದಲ್ಲಿ ಕೂಡ ಮುಕುಟದಲ್ಲಿ ಇಲ್ಲಿಗೊಂದು ಬಂಧ ಮಾಡಿ ಉಷ್ಣೀಶ ಬಂಧ, ಉಷ್ಣೀಶ ಪಟ್ಟಿಕ ಅಂತ ಕರೀತಾರೆ. ಅಂದರೆ ತಲೆಯ ಮೇಲಿರತಕ್ಕದ್ದು ಇದು ಆತಿವಾಹಿಕ. ಈ ಆತಿವಾಹಿಕ ಅಂದರೆ ಏನು? ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗತಕ್ಕಂಥ ಒಂದು ಆತ್ಮ, ಜೀವದ ಒಂದು ಸ್ಥಾನ. ಈ ಆತಿವಾಹಿಕ ಆತ್ಮ ಅನ್ನೋದು ಸ್ವಪ್ನಾವಸ್ಥೆಯಿಂದ, ನೆನ್ನೆ ನಾನು ಹೇಳಿದ ಹಾಗೆ ಸುಷುಪ್ತಿ ಅವಸ್ಥೆಗೆ ಹೋಗತಕ್ಕಂಥ ಅಂತರಾಲ ಸ್ಥಿತಿ ಇದೆಯಲ್ಲ, ಸ್ವಪ್ನ ಸುಷುಪ್ತಿಯೋ ಅಂತರಾಲಂ, ಇದು ಎರಡಕ್ಕೂ ನಡುವೆ ಇರತಕ್ಕಂಥ ಸ್ಥಿತಿಯಲ್ಲಿ ಈ ಆತಿವಾಹಿಕ ಶರೀರ, ಆತಿವಾಹಿಕ ಆತ್ಮ ಅಂತನ್ನೋದು ಕೆಲಸ ಮಾಡುತ್ತೆ. ಇದರ ಮೇಲೆ 2 ಅಂಗುಲ ದೂರದಲ್ಲಿ ಪರಮಾತ್ಮ ಅಂತಿದ್ದಾನೆ. ಶಿವನ ಸ್ಥಾನ ಅದು. ಶಿವನ ಸ್ಥಾನ, ದೇಹವೆಲ್ಲ ಶಿವನೇ. ಆದರೆ ಶಿವನ ಸ್ವಸ್ಥಾನ ಯಾವುದು? ಉಪನಿಷತ್ತಿನಲ್ಲಿ ಬರುತ್ತಲ್ಲ, ಎಲ್ಲಿ ಆತ್ಮ ಎಲ್ಲಿದ್ದಾನೆ ಅಂದರೆ ಸ್ವೇಧಾಮ್ನಿ, ತನ್ನ ಧಾಮದಲ್ಲಿ ತನ್ನ ಮನೆಯಲ್ಲಿ ಇದ್ದಾನೆ. ಶಿವನ ಮನೆ ಯಾವುದು? ಈ ಉಷ್ಣೀಶದಿಂದ 2 ಅಂಗುಲ ಮೇಲೆ ಇರತಕ್ಕಂಥ ಸ್ಥಾನದಲ್ಲಿ ಶಿವ. ಶಿವ ನಮ್ಮನ್ನೆಲ್ಲ ಆವರಿಸಿಕೊಂಡಿದ್ದರೂ ಕೂಡ ನಮಗೆ ಉತ್ತೀರ್ಣ. ಶಿವ ದೇಹಮಯ, ದೇಹದಿಂದ ಉತ್ತೀರ್ಣನೂ ಹೌದು. ಈ ಉತ್ತೀರ್ಣನಾಗಿರೋದರಿಂದ ಅವನ ಸ್ವಾತಂತ್ರ್ಯ, ಅವನ ಸತ್ ಚಿತ್ ಆನಂದ ಇಚ್ಛಾ ಕ್ರಿಯಾ ಜ್ಞಾನ ಕ್ರಿಯಾ ಇಷ್ಟೂ ಕೆಲಸಗಳು ಪಂಚಕೃತ್ಯಪರನಾದ ಶಿವ ಇಲ್ಲಿದ್ದುಕೊಂಡು ಮಾಡ್ತಾನೆ ನಮಗೆ ಅಂತನ್ನೋದು ಅಭಿನವಗುಪ್ತರು ಅವರ ಅಪರಾತ್ರಿಶಿಕೆಯಲ್ಲಿ ವಿವರಣ ರೂಪವಾಗಿ ಹೇಳಿದ್ದಾರೆ. ಇಂಥ ಸ್ಥಿತಿಯಲ್ಲಿ ಅವನಿರುವಾಗ ಹೃದಯದಲ್ಲಿ, ಹೃದಯ ಅಂತನ್ನೋದು ನೆನ್ನೆ ಹೇಳಿದೆ ನಾನು, ಎಲ್ಲಿಂದ ಧ್ಯಾಯನ್ ಸ್ಮರನ್ ಎಲ್ಲವನ್ನೂ ಮಾಡೋದು ಎಲ್ಲಿಂದ, ಯಾವುದರಲ್ಲಿ ವಿಶ್ರಾಂತಿ ಮೇತಿ, ಎಲ್ಲಿ ಅದು ನೆಲೆಗೆ ನಿಲ್ಲುತ್ತೋ, ಯಸ್ಮಾಚ್ಚ ಯಾವುದರಿಂದ ಪ್ರೋಲ್ಲಸೇತ್ ಹೊರಹೊಮ್ಮಿ ಬರುತ್ತೋ ಅದು ಹೃದಯ ಅಂತನ್ನೋ ಮಾತು. ಈ ಹೃದಯದಲ್ಲಿ ಇರತಕ್ಕಂಥ ಜೀವ ಅಥವಾ ಅಣು ಶಿವನನ್ನು ಮುಟ್ಟೋದು ಹೇಗೆ? ಇದು ಭಾವನಾ. ದೇಹವನ್ನು ಬಿಟ್ಟು, ದೇಹ ಭಾವವನ್ನು ಬಿಟ್ಟು ಅಶರೀರಿಯಾಗಿರತಕ್ಕಂಥ ಸ್ಥಿತಿ. ಇದನ್ನು ಶಂಕರಾಚಾರ್ಯರು ಆ ತತ್ವಮಸಿ ಅಂತನ್ನೋದನ್ನು ಛಾಂದೋಗ್ಯೋಪನಿಷತ್ತಿನಲ್ಲಿ ಹೇಳುವಾಗ, ತತ್ವಮಸಿ ಅಂತನ್ನೋ ಮಾತು ಮೃತಃ ತ್ವಂ ತದ್ಭವಿಷ್ಯಸಿ ಅಂತಲ್ಲ, ನೀನು ಸತ್ತ ಮೇಲೆ ನೀನು ಅದಾಗ್ತೀಯಾ ಅಂತ ಅರ್ಥ ಅಲ್ಲ. ಅದು
ನೀನು ಇರೋವಾಗಲೇ ಶರೀರದ ಭಾನವನ್ನು ಬಿಟ್ಟರೆ, ನಾನು ಶರೀರ ಅಂತನ್ನೋ ಒಂದು ಅಭಿಮಾನವನ್ನು ಬಿಟ್ಟರೆ ನಿನಗೆ ಶರೀರ ಹೋಯಿತು, ಮೃತನೇ ನೀನು. ಯೋಗದ ಪರಿಭಾಷೆಯಲ್ಲಿ ಮೃತಿಯೇ ಅದು. ನನಗೆ ಶರೀರ ಇಲ್ಲ ಅಂತ ಶರೀರಾಭಿಮಾನ ಬಿಟ್ಟರೆ ಅವನು ಶರೀರಾಭಿಮಾನ ಬಿಟ್ಟವನೇ ಆತ್ಮ, ಆತ್ಮದ ಸ್ಥಿತಿ. ಅದನ್ನು ಅಭಿನವ ಗುಪ್ತರು ಇನ್ನೊಂದು ಪರಿಭಾಷೆಯಲ್ಲಿ ಹೇಳ್ತಾ ಇದ್ದಾರೆ. ಈ ಆತಿವಾಹಿಕ ಅಂತನ್ನೋದರ ಆಚೆವನು ಪರಮಾತ್ಮ ಇದ್ದಾನೆ ಅಂದ್ರೆ ಏನು? ಅಣುವಾದವನು ತನ್ನ ಅಣುಸ್ವಭಾವವನ್ನು ಬಿಟ್ಟು ನಾನು ಶಿವ ಅಂತ ಅನುಸಂಧಾನ ಮಾಡಿದರೆ ಅಲ್ಲಿ ಪಂಚಕೃತ್ಯಗಳನ್ನು ಅವನು ನಡೆಸ್ತಾನೆ. ಇದು ಭಾವನಾವಶತಃ. ಇದರಲ್ಲಿ ಈ ಪ್ರಾಣಾಯಾಮ ಅಂತನ್ನೋದು ಒಂದು ಹಂತ. ಪ್ರಾಣಾಯಾಮದಿಂದ ಅವರು ಆರಂಭ ಮಾಡಿಕೊಳ್ತಾರೆ. ಪ್ರಾಣಕ್ಕೂ ಮನಸ್ಸಿಗೂ ಸಂಬಂಧ ಇರೋದರಿಂದ ಅಣುವಿನ ಸ್ವರೂಪ ನಿರ್ದೇಶನ ಪ್ರಾಣ ಮತ್ತು ಮನಸ್ಸಿನಿಂದ ಆಗೋದರಿಂದ ಈ ಪ್ರಾಣಾಯಾಮದಿಂದ ಈ ಸಾಧನಾ ಕ್ರಮ ಆರಂಭವಾಗಬೇಕು. ಪ್ರಾಣಾಯಾಮಸ್ತಥಾ ಧ್ಯಾನಂ ಪ್ರತ್ಯಾಹಾರೋತಧಾರಣ. ಅನಂತರದಲ್ಲಿ ತರ್ಕ ಸಮಾಧಿಶ್ಚ ಷಡಂಗೋ ಯೋಗ ಉಚ್ಯತೆ ಅಂತ ತತ್ವಾಲೋಕದಲ್ಲಿ ಅವರು ಹೇಳಿರೋ ಮಾತು. ಯೋಗಕ್ಕೆ ಈ 6 ಅಂಗಗಳಿದೆ. ಸಂಪ್ರದಾಯದಿಂದ ಬಂದಂಥ ಪ್ರಾಣಾಯಾಮ ಅಲ್ಲದೇನೆ ಪ್ರತಿ ಆಹಾರ, ಪ್ರತ್ಯಾಹಾರ ಅಂದರೆ ಬಹಿರ್ಮುಖವಾಗಿರೋದನ್ನು ಬಿಟ್ಟು ಒಳಮುಖವಾಗಿ ಹೋಗೋದಿದೆಯಲ್ಲ, ಮೇಲಿನ ಶ್ಲೋಕದಲ್ಲಿ ಹೇಳಿದ್ರಲ್ಲ, ವಿಷಯತಾಮುಪಗಚ್ಚತಿ. ಅಣು ಅಹಂ ಅಂತ ಪರಿಮಿತ ಗ್ರಾಹಕನಾಗಿ ಇದು ನಾನು, ಇದು ನನ್ನದು ಅಂತ ದೇಹಾಭಿಮಾನದಿಂದ ಹೇಳ್ತಾನಲ್ಲ, ಇದನ್ನು ಆಹರತಿ ಒಳಗೆ ತಗೊಂಡು ಈ ಜಗತ್ತು ನನ್ನ ಒಳಗಿರುವ ಶಿವನೇ ಅಂತ ಮಾಡತಕ್ಕಂಥ ಭಾವನೆ ಇದು ಪ್ರತ್ಯಾಹಾರ ಅಂತ ಅನಿಸ್ಕೊಳುತ್ತೆ ಅಭಿನವ ಗುಪ್ತರ ಪ್ರಕಾರ. ಪ್ರತಿ ಆಹ್ರಿಯತೆ, ಅಂತಹ ಆಹ್ರಿಯತೆ ಸರ್ವಂ ಬಾಹ್ಯಂ, ಹೊರಗಿನ ಎಲ್ಲವನ್ನ ಒಳಗೆ ತಗೊಳ್ಳೋದಿದೆಯಲ್ಲ, ಇದು ಪ್ರತ್ಯಾಹಾರ. ಆಮೇಲೆ ಧಾರಣ ಅಂತನ್ನುವಾಗ ಇವರು 7 ಧಾರಣೆಗಳನ್ನು ಹೇಳ್ತಾರೆ. ಅದರಲ್ಲಿ ಮುಖ್ಯವಾದದ್ದು ನನ್ನ ಅರಿವು ಅಂತೇನಿದೆ ಅದು ಶಿವ. ಈ ಶಿವನ ಶರೀರ ಅನ್ನೋದು ಯಾವುದು ಅಂದ್ರೆ ಬೆಳಕು, ಒಳಗಿನಿಂದ ಒಂದು ಪ್ರಕಾಶ ಬರುತ್ತಲ್ಲ, ಅದು ಆ ಬೆಳಕು ಶಿವನ ಶರೀರ ಇತ್ಯಾದಿಯಾಗಿ 7 ಧಾರಣೆಗಳನ್ನು ಹೇಳಿ ಅನಂತರದಲ್ಲಿ ಈ ತರ್ಕ ಅಂತ ಒಂದು ಮಾತು ಉಪಯೋಗಿಸ್ತಾರೆ. ಆಮೇಲೆ ಧ್ಯಾನ ಅಂತ, ಈ ಭಾವನಾ ಅಂತನ್ನೋ ಮಾತನ್ನ ಈ ದರ್ಶನದಲ್ಲಿ ಹೇಗೆ ಬಳಸ್ತಾರೆ ಅಂದರೆ, ನಮ್ಮಲ್ಲಿ ಸಂಯಮ ಅಂತನ್ನೋ ಮಾತು ತ್ರಯಸ್ಸಂಯಮ ಅಂತ ಒಂದಿದೆ ಯೋಗಶಾಸ್ತ್ರದ ಪಾತಂಜಲ ಯೋಗಶಾಸ್ತ್ರದ ಪರಿಭಾಷೆಯೇ ತ್ರಯಮೇಕತ್ರ ಸಂಯಮ. ತ್ರಯಂ ಏಕತ್ರ ಸಂಯಮ, 3 ಒಟ್ಟಿಗೆ ಅಭಿನಿವೇಶಗೊಂಡರೆ ಅದು ಸಂಯಮ. ಯಾವುದು 3? ಧಾರಣಾಧ್ಯಾನ ಸಮಾಧಿಗಳು. ಈ ಧಾರಣಾಧ್ಯಾನ ಸಮಾಧಿಗಳು ಒಟ್ಟಿಗೆ ಕೂಡೋದನ್ನೇ ಅಭಿನವ ಗುಪ್ತರು ಭಾವನಾ ಅಂತ ಕರೆದಿರೋದು. ಎಲ್ಲಿ ಧಾರಣೆ ಶಿವನ ಧಾರಣೆ, ಅಣು ಶಿವನೇ ಅರಿವಿನಲ್ಲಿ ಅಂತನ್ನುವ ಧಾರಣೆ, ಮತ್ತು ಧ್ಯಾನ ಅವನನ್ನು ಕುರಿತ ಹಾಗೆ ಮಾಡೋದು. ಧ್ಯಾನಂ ಯಾ ನಿಶ್ಚಲ ಚಿಂತಾ ನಿರಾಕಾರ ನಿರಾಶ್ರಯ ನತು ಧ್ಯಾನಂ ಶರೀರಾದಿ ಮುಖಹಸ್ತಾದಿ ಕಲ್ಪನಂ. ಈ ಧ್ಯಾನ ಅಂದರೆ ಯಾವುದೋ ಒಂದು ವಿಷಯವನ್ನ, ವಸ್ತುವನ್ನ, ಮೂರ್ತಿಯನ್ನ, ರೂಪವನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಅದಕ್ಕೆ ಒಂದು ಶರೀರವನ್ನ, ಅಂಗಗಳನ್ನ, ದಿವ್ಯ ಮಂಗಳ ವಿಗ್ರಹ ಅಂತನ್ನೋದನ್ನು ಕಲ್ಪಿಸಿ ಇದನ್ನ ಆಲೋಚನೆ ಮಾಡೋದು ಧ್ಯಾನ ಅಲ್ಲ. ಧ್ಯಾನಂ ಯಾ ನಿಶ್ಚಲ ಚಿಂತ,
ಅಲ್ಲಿ ಇಲ್ಲಿಗೆ ಅಲೆದಾಡದೇ ಇರತಕ್ಕಂಥ ಒಂದು ಚಿಂತೆ ಇದೆಯಲ್ಲ, ಒಂದು ಮನಸ್ಸಿನ ಒಂದು ಪ್ರವೃತ್ತಿ, ಇದನ್ನ ಧ್ಯಾನ ಅಂತ ಕರೀತಾರೆ. ಇದು ನಿರಾಕಾರ ನಿರಾಶ್ರಯ, ಇದಕ್ಕೆ ಯಾವ ಆಕಾರವೂ ಇಲ್ಲ, ಮತ್ತೆ ಇದಕ್ಕೆ ಯಾವ ಆಶ್ರಯವೂ ಉಪಾಧಿಯೂ ಆಲಂಬನೆಯೂ ಇಲ್ಲ. ಇದನ್ನು ಧ್ಯಾನ ಅಂತ ಕರೀತಾರೆ. ಸರಿ ಅಂಥೇಳಿ ಇದು ಮೂರನ್ನ ಒಟ್ಟಿಗೆ ಕೂಡಿಸಿಕೊಳ್ಳತಕ್ಕದ್ದು ಭಾವನಾ. ಇದರಲ್ಲಿ ಇದಕ್ಕೆ ಬೇರೆಯಾಗಿ ಈ ತರ್ಕ ಅಂತ ಒಂದಿಟ್ಟಿದ್ದಾರೆ. ಈ ತರ್ಕ ಅನ್ನೋದು ಈ ದರ್ಶನಕ್ಕೆ ವಿಶಿಷ್ಟವಾದಂಥದ್ದು. ಇದನ್ನು ಸತ್ತರ್ಕ ಅಂತ ಕರೀತಾರೆ, ಸದ್ವಿದ್ಯಾ ಅಂತ ಕರೀತಾರೆ. ಅನೇಕ ವೇಳೆ ಅಭಿನವಗುಪ್ತರು ಇದನ್ನು ಶುದ್ಧ ವಿದ್ಯಾ ಅಂತ ಕರೀತಾರೆ. ವಿದ್ಯಾ ಅಂದರೆ ಅಂದರೆ ತಿಳ್ಕೊಳ್ಳತಕ್ಕಂಥದ್ದು, ವಿದಳ್ರು ಲಾಭೆ ಪಡ್ಕೊಳ್ಳತಕ್ಕಂಥದ್ದು. ಎರಡು ಅರ್ಥ ಇದೆ, ಇನ್ನೂ ಅರ್ಥಗಳಿದೆ. ನಮಗೆ ಪ್ರಸಕ್ತವಾದದ್ದು ಎರಡು ಅರ್ಥ, ತಿಳ್ಕೊಳ್ಳೋದು ಪಡ್ಕೊಳ್ಳೋದು ಅಂತ ಅರ್ಥ. ಯಾವುದರಿಂದ ನಾವು ತಿಳ್ಕೊಳ್ತೀವೋ ಪಡ್ಕೊಳ್ತೀವೋ ಅದು ವಿದ್ಯಾ. ನಾವು ಇಂದ್ರಿಯಗಳಿಂದ ತಿಳ್ಕೊಳ್ತೀವಿ, ಮನಸ್ಸಿನಿಂದ ತಿಳ್ಕೊಳ್ತೀವಿ, ಬುದ್ಧಿಯಿಂದ ತಿಳ್ಕೊಳ್ತೀವಿ, ಅಹಂಕಾರದಿಂದ ತಿಳ್ಕೊಳ್ತೀವಿ. ಪುರ್ಯಷ್ಟಕದಿಂದ ಈ ವಿದ್ಯಾ ಅಂತನ್ನೋದು ಸಾರ್ಥಕವಾಗುತ್ತೆ, ಅರ್ಥವತ್ತಾಗುತ್ತೆ ಅಂತ ನಿರೂಪಣೆಯನ್ನು ಇವರು ಮಾಡಿದ್ದಾರೆ. ಈ ವಿದ್ಯಾ ಅಂದರೆ ಅಣುವಿದ್ಯಾ. ಜೀವನಿಗೆ ಶರೀರವನ್ನು ತನ್ನಿಂದ ಬೇರೆಯಾದದ್ದು ಅಂತ ಅಂದುಕೊಂಡು ನನ್ನ ಶರೀರ ಅಂತ ಅಂದುಕೊಳ್ತಾನಲ್ಲ, ನಾನು ಶರೀರ ಅಂತ ಅಂದುಕೊಳ್ಳೋದು ಒಂದು. ಅಲ್ಲಿ ಅಹಂ ಇದಂ ಭಾವಯೋ ಸಾಮಾನಾಧಿಕರಣ್ಯಂ, ಇದು ನಾನು ಅಂತನ್ನೋದರ ಅಡಿಯಲ್ಲಿ ಒಂದು ಸೂತ್ರ ಇದೆ, ಅರಿವು ಅಂತನ್ನೋದು. ಇದನ್ನು ತಿಳ್ಕೊಂಡ್ರೆ ಇದನ್ನು ವಿದ್ಯಾ ಅಂತ ಕರೀತಾರೆ. ಹೀಗೆ ವಿದ್ಯಾ ಅಂತನ್ನುವಾಗ ಅಹಂ ಮಮ ಅಂತನ್ನೋದು ನಾವು ಹೇಳ್ತೀವಲ್ಲ, ಇದು ನಾನು, ಇದು ನನ್ನದು. ಅಭಿನವಗುಪ್ತರು ಇದನ್ನು ಬಿಡಬೇಕು ಅಂತ ಹೇಳೋಲ್ಲ. ನಾನು ಅಂತನ್ನೋದು ಸಹಜವಾಗಿ ಬರತಕ್ಕಂಥ ಒಂದು ಪ್ರವೃತ್ತಿ. ಅದು ದೇಹ ಇದ್ದಾಗ ನನ್ನ ದೇಹ ಅಂತ ಅಂದುಕೊಳ್ಳೋದು ಸಹಜವಾಗಿ ಬರತಕ್ಕದ್ದು. ಇದನ್ನು ನೀವು ಎಷ್ಟು ಶಾಸ್ತ್ರ ಚಿಂತನೆ ಮಾಡಿದರೂ ಕೂಡ ಇದನ್ನು ಬದಲಾಯಿಸೋದು ಸಾಧ್ಯ ಇಲ್ಲ. ನಾನು ಅಂತನ್ನೋದು ಉಳ್ಕೊಳ್ಳುತ್ತೆ, ನನ್ನದು ಅನ್ನೋದು ಉಳ್ಕೊಳ್ಳುತ್ತೆ. ಇದನ್ನು ಬಿಡಬೇಕಾದ ಕಾರಣ ಇಲ್ಲ. ಅಣು ಅಂದರೆ ಪರಿಮಿತ ಗ್ರಾಹಕನಾಗಿರೋವರೆಗೆ ಇವನು ಅಣುವಾಗಿ ದೇಹದಿಂದ ವಿಲಕ್ಷಣನಾಗಿ ಜೀವ ಇದ್ದಾನೆ, ಆತ್ಮ ಇದ್ದಾನೆ ಅಂತನೋ ಅರಿವಿಲ್ಲದೆ ಇದ್ದಾಗ ಈ ಅಹಂ ಮಮ ಅಂತನೋ ಸಹಜವಾಗಿ ಬರುತ್ತೆ. ಇದು ವಿದ್ಯಾ. ಎಲ್ಲರಿಗೂ ಎಲ್ಲ ಕಾಲದಲ್ಲೂ ಇರತಕ್ಕಂಥ ಈ ವಿದ್ಯೆ ಸಾಧಕನಾದವನಿಗೆ ಸದ್ವಿದ್ಯೆಯಾಗಬೇಕು. ಸತ್ ಅಂತನ್ನೋದನ್ನು ತಿಳ್ಕೊಳ್ಬೇಕು, ಸತ್ ಅನ್ನೋದನ್ನು ಪಡ್ಕೊಳ್ಬೇಕು. ಸದ್ವಿದ್ಯಾ. ಈ ಸತ್ ಅಂದರೆ ತ್ರಿಕಾಲಾಬಾಧಿತವಾಗಿ ವಿಕಾರ ಇಲ್ಲದೆ ಯಾವ ತತ್ವ ಇದೆಯೋ ಅದು ಸತ್. ಅದಕ್ಕೆ ಯಾವ ಕಾಲದಲ್ಲಿ ಬಾಧ ಇಲ್ಲ, ಯಾವುದರಿಂದ ವಿಕಾರ ಇಲ್ಲ, ಅದು ಇದ್ದು ಹೋಗುವಂಥದ್ದಲ್ಲ. ಇದು ಈ ಸತ್ ಅಂತನ್ನೋದು ಈ ವಿದ್ಯೆ ಆ ಕಡೆ ಹೋದರೆ ಹೊರಗಣ ದಿಕ್ಕನ್ನು ಬಿಟ್ಟು ಒಳಗೆ ನನ್ನಲ್ಲಿ ಒಂದು ಎಲ್ಲಕ್ಕೆ ಮೂಲವಾಗಿ ಒಂದು ಅರಿವಿದೆ. ಈ ಅರಿವಿನಿಂದ ನಾನು ಅಂತಾಗುತ್ತೆ, ಈ ಅರಿವಿನಿಂದ ಶರೀರ ಅಂತಾಗುತ್ತೆ, ಈ ಅರಿವಿನಿಂದ ಇಂದ್ರಿಯಗಳು ಅಂತಾಗುತ್ತೆ, ಮನಸ್ಸಾಗುತ್ತೆ, ಬುದ್ಧಿ ಆಗುತ್ತೆ. ಈ ಅರಿವು ಅಂತನ್ನೋದು ಮೂಲಭೂತವಾದದ್ದು. ಯಾವ ದೇಹ ಇದ್ರೂ, ಯಾವ ಇಂದ್ರಿಯಗಳಿದ್ರೂ, ಯಾವ ಮನಸ್ಸಿದ್ರೂ ಕೂಡ ಈ ಅರಿವು ಅಂತನ್ನೋದು ಮೂಲಭೂತವಾಗಿ ಇರಲೇಬೇಕು. ಇದು ಪ್ರಾಣ ಮನಸ್ಸುಗಳಿಗೆ ಅನುಬಂಧಿಯಾಗಿ ಇರತಕ್ಕದ್ದು. ಇದನ್ನು ಅರಿತುಕೊಳ್ಳುವಂಥ ಸಾಧನೆ ಇದೆಯಲ್ಲ, ಇದು ಅಂತಃಪ್ರಾವಣ್ಯದ್ದು, ಒಳಗೆ ಹೋಗತಕ್ಕದ್ದು. ನಾನು ಮೊದಲನೇ ಉಪನ್ಯಾಸದಲ್ಲಿ ಹೇಳಿದ ಹಾಗೆ ಶಂಕರಾಚಾರ್ಯರು ಈ ಉಪನಿಷತ್ತುಗಳ ಪ್ರಯೋಜನ ಏನು ಅಂದರೆ ಬ್ರಹ್ಮನನ್ನು ತಿಳಿಸ್ಕೊಡೋದು ಉಪನಿಷತ್ತುಗಳ ಉದ್ದೇಶ ಅಲ್ಲ.
ಈ ಬ್ರಹ್ಮನನ್ನು ತಿಳಿಯೋದಕ್ಕೆ ಅಡ್ಡಿಯಾಗಿ ಯಾವ ಅವಿದ್ಯೆ ಇದೆಯೋ ಅದನ್ನು ತೊಲಗಿಸೋದು ಉಪನಿಷತ್ತುಗಳ ಕೆಲಸ. ಉಪನಿಷತ್ತುಗಳು ಮಾಡೋದು ಅದೇ. ಅವಾಂಗ್ಮನಸ ಗೋಚರನಾದ ಬ್ರಹ್ಮನನ್ನ ಪದಗಳನ್ನು ಬಳಸುವ ಉಪನಿಷತ್ತು ಹೇಗೆ ತಾನೇ ತಿಳಿಸೀತು? ಉಪನಿಷತ್ತೇ ಹೇಳುತ್ತೆ ನತತ್ರ ವಾಗ್ಗಚ್ಚತಿ ಅಂತೇಳಿ. ಉಪನಿಷತ್ತೇ ಹೇಳುವಾಗ ಉಪನಿಷತ್ತಿನ ತೋರಿಸ್ತೀನಿ ಅಂತ ಹೇಳೋದಲ್ಲ. ಈ ನಮ್ಮ ಅರಿವನ್ನ ಅಡ್ಡಿ ಮಾಡತಕ್ಕಂಥದ್ದು ಯಾವುದಿದೆ ಅದನ್ನು ತೊಡೆದು ಹಾಕತಕ್ಕಂಥದ್ದು. ಆದ್ದರಿಂದ ಈ ವೇದಾಂತದ ಪ್ರಯೋಜನ ಏನು ಅಂದರೆ ಅಂತಃಪ್ರಾವಣ್ಯ. ಒಳಗೆ ಹೋಗೋದಕ್ಕೆ ನಮಗೆ ಬಂದರೆ ವೇದಾಂತ ಸಾರ್ಥಕವಾಯಿತು ಅಂತ ಅರ್ಥ. ಇದನ್ನ ಇಲ್ಲಿ ವಿದ್ಯಾ ಸದ್ವಿದ್ಯಾ ಅಂತನ್ನೋ ಭೇದವನ್ನು ಹೇಳ್ತಾ ಅಭಿನವಗುಪ್ತರು ಹೇಳ್ತಾರೆ. ಈ ಸದ್ವಿದ್ಯಾ ಅಂತನ್ನೋದು ಶುದ್ಧ ವಿದ್ಯಾ. ಯಾವನು ಶುದ್ಧನಾಗಿದ್ದಾನೋ, ಶುದ್ಧವಾದ ಸಂವಿತ್, ಬೇರೆ ಯಾವ ಹೊರಹೊಮ್ಮುವಿಕೆ ಇಲ್ಲದೆ, ಸತ್ ಚಿತ್, ಚಿತ್ ಆನಂದ, ಚಿದಾನಂದ ಐಕಮೂರ್ತಿ ಪರಶ್ರೇಯಸ ಸ್ವಭಾವಸ್ಯ. ಈ ಶಿವ ಇದ್ದಾನಲ್ಲ, ಶಿವನಲ್ಲಿ ಶುದ್ಧವಾಗಿ ಇರತಕ್ಕಂಥದ್ದು ಎರಡು ಶಕ್ತಿಗಳು. ಚಿತ್ ಅಂದರೆ ಬೆಳಗತಕ್ಕಂಥ ಶಕ್ತಿ, ಆನಂದ ಸ್ವತಂತ್ರನಾಗಿ ಇರತಕ್ಕಂಥ ಶಕ್ತಿ. ಇದು ಚಿದಾನಂದ ಐಕಮೂರ್ತಿ ಅಂತ ಕರೀತಾನ ಅವನು. ಈ ಚಿತ್ ಆನಂದ ಇದು ಎರಡೂ ಒಂದಾಗಿರ್ತಕ್ಕಂಥ ಮೂರ್ತಿ ಅವನು. ಇವನು ಸತ್. ಈ ಸಾಧಕನಾದವನು ದೇಹದ ಭಾನವನ್ನು ಬಿಟ್ಟು, ಇದು ಮಂತ್ರಮಾಹೇಶ್ವರ ಅಂತ ಆ ಪರಿಭಾಷೆಯಲ್ಲಿ ಕರೀತಾರೆ. ಆ ನೆಲೆಗೆ ಹೋಗುವಾಗ ಅವನು ಇದೊಂದೇ ತಿಳ್ಕೊಳ್ಳತಕ್ಕಂಥ ವಸ್ತು, ಜ್ಞೇಯ ವಸ್ತು ಇದೊಂದೇ, ಇನ್ಯಾವುದು ಜ್ಞೇಯ ವಸ್ತು ಅಲ್ಲ. ಯಜ್ಞೇಯಂ ತತ್ ಪ್ರವಕ್ಷ್ಯಾಮಿ ಅಂತ ನನ್ನ ವೇದಾಂತ ತಂತ್ರ ಸಾರದ ಮೊದಲಲ್ಲಿ ಹೇಳಿದ್ರಲ್ಲ, ಹಾಗೆ ಇದು ಒಂದೇ ಜ್ಞೇಯ. ತಿಳ್ಕೊಳ್ಳಬೇಕಾದದ್ದು ಇದು ಒಂದೇ, ಪಡ್ಕೊಳ್ಳಬೇಕಾದದ್ದು ಇದು ಒಂದೇ. ಇದು ಸದ್ವಿದ್ಯಾ. ಈ ಸದ್ವಿದ್ಯಾ ಅಂತನ್ನೋ ನೆಲೆಗೆ ಅವನು ಬಂದ ಮೇಲೆ ಈ ಬುದ್ಧಿಯಿಂದ ವ್ಯವಹಾರಾತ್ಮಕವಾಗಿ ಯಾವ ದಿಕ್ಕು ಇದೆಯೋ ಇದನ್ನು ಬಿಟ್ಟು ಈ ಸತ್ ಅಂತನ್ನೋ ದಿಕ್ಕಿನಲ್ಲಿ ಬುದ್ಧಿಯನ್ನ ಬಳಸ್ತಾನವನು. ಬುದ್ಧಿಗೆ ಬಹಿಃಪ್ರಾವಣ್ಯವೂ ಇದೆ, ಅಂತಃಪ್ರಾವಣ್ಯವೂ ಇದೆ. ಒಳಗಿನ ಆತ್ಮನ ಪ್ರತಿಬಿಂಬವನ್ನ ಅದು ಹೊತ್ತುಕೊಳ್ಳಬಹುದು, ಹೊರಗಿನ ಎಲ್ಲ ವಸ್ತುಗಳ ಛಾಯೆಯನ್ನು ಹೊತ್ತುಕೊಳ್ಳಬಹುದು. ಇವನು ಸಾಧಕನಾದವನು ಹೊರಗಿನ ಪ್ರಾವಣ್ಯ ಬಹಿಃಪ್ರಾವಣ್ಯವನ್ನು ಬಿಟ್ಟು ಅಂತಃಪ್ರಾವಣ್ಯದಲ್ಲಿದ್ದಾಗ ಈ ಬುದ್ಧಿ ಈ ಹೊರಗಿನ ನೆಲೆಯನ್ನು ಬಿಟ್ಟು ಒಳಗಿನ ನೆಲೆಗೆ ಸರಿಯುತ್ತೆ. ಹೀಗೆ ಸರಿದಾಗ ಆ ಬುದ್ಧಿಯಿಂದ ಯಾವ ಯಾವ ಭಾವನೆಗಳು ನಡೆಯುತ್ತೋ, ಕಲ್ಪನೆಗಳು ನಡೆಯುತ್ತೋ, ಚಿಂತನೆಗಳು ನಡೆಯುತ್ತೋ, ವಿಚಾರ ನಡೆಯುತ್ತೋ, ಇದನ್ನು ಇವರು ತರ್ಕ ಅಂತ ಕರೆದಿದ್ದಾರೆ. ಸತ್ತರ್ಕ. ಸಾಮಾನ್ಯವಾಗಿ ನಾವು ಮಾಡೋ ತರ್ಕ ವ್ಯವಹಾರದ್ದು. ಈ ವ್ಯವಹಾರಕ್ಕೆ ಮೀರಿದ ತರ್ಕ, ಪರಮಾರ್ಥದ ತರ್ಕ ಸತ್ತರ್ಕ. ಈ ಸತ್ತರ್ಕ ಇದೆಯಲ್ಲ, ಇದು ಯೋಗಾಂಗಾನಾಂ ಉತ್ತಮಂ ಅಂತ ಹೇಳಿದ್ದಾರೆ. ಈ ಯೋಗಾಂಗಗಳಲ್ಲಿ ಎಲ್ಲ ಉತ್ತಮವಾದದ್ದು ಈ ತರ್ಕ, ಸತ್ತರ್ಕ, ಈ ಸದ್ವಿದ್ಯೆ. ಇದು ಭಾವನೆಗೆ ಸಹಕಾರಿಯಾಗುತ್ತೆ. ಇದು ಭಾವನಾವಶತಃ ಏತಿ ಅಭೇದಾನ್ವಯ ಸ ಶಂಭು ಅಶಿವ ಅಪಹ. ಅಶಿವ ಅಂದರೆ ಸಂಸಾರ, ದುಃಖ, ಸಂಸಾರದಲ್ಲಿರೋ ರೂಢಮೂಲವಾದ ರಾಗ ದ್ವೇಷಾದಿಗಳು, ಇದನ್ನ ಬಿಡೋದಾಗುತ್ತೆ ಅಂತ. ಇಲ್ಲಿ ಇನ್ನೊಂದು ವಿಷಯ ಕಾಲ ಕಮ್ಮಿ ಇರೋದರಿಂದ ಸ್ವಾರಸ್ಯವಾದ ಭಗವದ್ಗೀತಾ ಗೀತಾರ್ಥ ಸಂಗ್ರಹದಲ್ಲಿ ಮೊದಲನೇ ಅಧ್ಯಾಯದ ಸಂಗ್ರಹ ಶ್ಲೋಕವನ್ನು ಹೇಳಿ ಹೇಗೆ ಅಭಿನವಗುಪ್ತರ ದೃಷ್ಟಿಯಲ್ಲಿ ಈ ಭಗವದ್ಗೀತೆ ಕಾಶ್ಮೀರ ಶೈವ ದರ್ಶನದಲ್ಲಿ ತುಂಬ ವಿಶಿಷ್ಟವಾದದ್ದು.
ಈ ಭಗವದ್ಗೀತೆಯನ್ನ ಅವರು ಆಮ್ನಾಯ ಅಂತರ್ಗತ ಅಂತ ಕರೀತಾರೆ. ಅವರ ಆಗಮದಲ್ಲಿ ಕೂಡಿಕೊಂಡದ್ದು ಅಂತ. ಮಹಾಭಾರತದಲ್ಲಿ ಉಪಮನ್ಯು ಅಂತನ್ನೋ ಶಿವಭಕ್ತ ಕೃಷ್ಣನಿಗೆ ಮಾಡಿದ ಉಪದೇಶ ಇದೆ. ಉಪಮನ್ಯು ಕೃಷ್ಣನಿಗೆ ಮಾಡಿದ ಉಪದೇಶ ಅದು ಭಗವದ್ಗೀತೆಗೆ ಮೂಲ ಅಂತ. ಆದ್ದರಿಂದ ಈ ಭಗವದ್ಗೀತೆ ಅವರಿಗೆ ಶೈವ ಗ್ರಂಥ, ಆಮ್ನಾಯದಲ್ಲಿ ಸೇರಿದಂಥ ಗ್ರಂಥ. ಶಿವಸೂತ್ರವನ್ನು ಬರೆದಂಥ ವಸುಗುಪ್ತನೇ ಈ ಭಗವದ್ಗೀತೆಯ ಮೇಲೆ ಒಂದು ವ್ಯಾಖ್ಯಾನ ಬರೆದಿದ್ದ ಅಂತ ಪ್ರತೀತಿ. ಇವತ್ತು ಉಪಲಬ್ಧ ಇಲ್ಲ ನಮಗೆ. ಮತ್ತೆ ಉತ್ಪಲದೇವನ ಶಿಷ್ಯನಾದ ರಾಜಾನಕ ರಾಮಕಂಠ ಒಂದು ಭಗವದ್ಗೀತೆಯ ಮೇಲೆ ವ್ಯಾಖ್ಯಾನ ಬರೆದಿದ್ದಾನೆ, ಇವತ್ತು ಉಪಲಬ್ಧ ಇದೆ. ಮತ್ತೆ ಈ ಉತ್ಪಲನೇ ಒಂದು ಗೀತೆಯ ಮೇಲೆ ವಿವೃತಿಯನ್ನು ಬರೆದಿದ್ದ. ಹೀಗೆ ಕಾಶ್ಮೀರ ಶೈವ ಸಂಪ್ರದಾಯದಲ್ಲಿ ಭಗವದ್ಗೀತೆಗೆ ತುಂಬ ಪ್ರಮುಖವಾದ ಒಂದು ಸ್ಥಾನ ಇದೆ. ಇವರು ಅಭಿನವಗುಪ್ತರ ಗೀತಾರ್ಥ ಸಂಗ್ರಹವನ್ನು ಬರೆಯುವಾಗ ಈ ಮೊದಲಲ್ಲಿ ಈ ಭಗವದ್ಗೀತೆಯ ಸಂದರ್ಭವನ್ನು ಹೇಳ್ತಾ ವಿದ್ಯಾ ವಿದ್ಯೋ ಭಯಾಘಾತ ಸಂಘಟ್ಟ ವಿವಶೀಕೃತಃ ಯುಕ್ತ್ಯಾ ದ್ವಯಮಪಿ ತ್ಯಕ್ತ್ವಾ ನಿರ್ವಿವೇಕೋ ಭವೇನ್ ಮುನಿ. ಭಗವದ್ಗೀತೆಯ ಸಂದರ್ಭ ಏನು? ವಿದ್ಯೆ ಅಂತ ಒಂದಿದೆ, ಅವಿದ್ಯಾ ಅಂತ ಒಂದಿದೆ. ಅವಿದ್ಯಾ ಅಂದರೆ ನೆನ್ನೆ ನಾನು ಹೇಳಿದ ಹಾಗೆ ವಿದ್ಯೆ ಅಲ್ಲದ್ದು ಅಂತಲ್ಲ, ಈಷದ್ವಿದ್ಯಾ, ಒಡುವಿನ ವಿದ್ಯೆ, ಇದನ್ನು ಅವಿದ್ಯಾ ಅಂತ ಕರೆದಿದ್ದಾರೆ. ಜೀವನ ವಿದ್ಯೆ ಇದು ಅವಿದ್ಯಾ. ಇಲ್ಲಿ ವಿದ್ಯಾ ಅವಿದ್ಯಾ ಉಭಯ ಸಂಘಾತ ಸಂಘಟ್ಟನಾತ್. ನಮ್ಮ ಬದುಕಿನಲ್ಲಿ ಈ ವಿದ್ಯೆ ಅಂತ ಒಂದು ಬರುತ್ತೆ, ಅವಿದ್ಯೆ ಅಂತ ಒಂದಿದೆ. ಎರಡೂ ಕೂಡಿಕೊಳ್ಳತ್ತೆ, ಮಲೆಯತ್ತೆ. ಇದು ಸಂಘಾತ. ಸಂಘಟ್ಟ ಕೆಲವು ಸಾರ್ತಿ ಒಂದಕ್ಕೊಂದು ವಿರೋಧವಾಗಿ ವಿಲಕ್ಷಣವಾಗಿ ನಮ್ಮನ್ನ ಒಂದು ತೊಂದರೆಗೆ ಈಡು ಮಾಡುತ್ತೆ. ಇದು ವಿದ್ಯಾವಿದ್ಯ ಉಭಯಾಘಾತ ಸಂಘಟ್ಟ ವಿವಶೀಕೃತ. ನಮ್ಮ ಅರಿವಿಲ್ಲದೇನೆ, ನಮ್ಮ ಸ್ವಾತಂತ್ರ್ಯ ಇಲ್ಲದೇನೆ, ನಮಗೆ ಶರೀರ ಅಂತ ಒಂದು ಬಂದಿರೋದ್ರಿಂದ, ದೇಹ ಒಂದು ಇಂದ್ರಿಯಗಳಿರೋದ್ರಿಂದ, ಮನಸ್ಸಿರೋದ್ರಿಂದ, ಸಂಸ್ಕಾರ ಇರೋದ್ರಿಂದ, ಒಂದು ವಿಧವಾದ ಬುದ್ಧಿ ಇರೋದ್ರಿಂದ ಇದು ಸಹಜವಾಗಿ ಬರುತ್ತೆ. ವಿದ್ಯೆಗೂ ಅವಿದ್ಯೆಗೂ ಒಂದು ತಾಕಲಾಟ, ಒಂದು ತಿಕ್ಕಾಟ ನಮಗೆ ಸಹಜವಾಗಿ ಬರುತ್ತೆ. ವಿವಶೀಕೃತ, ನಮ್ಮ ಮೇಲೆ ಅದು ಹೇರಿಕೊಂಡಿದೆ. ಇದನ್ನ ಸಾಧಕನಾದವನೇನು ಮಾಡಬೇಕು? ಮುನಿಹಿ ಯುಕ್ತಿಯಿಂದ ದ್ವಯಮಪಿ ತ್ಯಕ್ತ್ವಾ, ವಿದ್ಯೆಯನ್ನೂ ಬಿಡಬೇಕು, ಅವಿದ್ಯೆಯನ್ನೂ ಬಿಡಬೇಕು. ಅಂದ್ರೆ ವಿವೇಕಹೀನರು ನಾವೆಲ್ಲ ಇದ್ದೀವಿ. ಈ ನಿರ್ವಿವೇಕ ಅಲ್ಲ. ಇಲ್ಲಿ ವಿವಿಚಿ ಅಂದ್ರೆ ಭಾವನೆಗಳು, ಚಿಂತನೆ ಮಾಡೋದು. ನಿರ್ವಿವೇಕ ಅಂದ್ರೆ ಯಾವ ಭಾವನೆಯೂ ಇಲ್ಲದೆಯೇ, ವಿಥೌಟ್ ಎನಿ ಥಾಟ್, ಮನಸ್ಸಿನಲ್ಲಿ ಒಂದು ಆಲೋಚನೆಯೂ ಇಲ್ಲದೆ ಇರೋ ಹಾಗೆ ಮಾಡಿಕೊಂಡ್ರೆ ಶುದ್ಧವಾದ ಸಂವಿತ್ ಅದು. ಹೀಗೆ ನಿರ್ವಿವೇಕೋ ಭವೇನ್ ಮುನಿ. ಹೀಗೆ ಹೇಳುವಾಗ ಅವರು ಹೇಳ್ತಾರೆ, ವಿದ್ಯಾ ವಿದ್ಯೋಲ್ಲಾಸಿತ ತರಂಗ ಸುಭಗಂ ಬ್ರಹ್ಮ ಯಜ್ಞೇ ಪ್ರತಿಷ್ಠಿತಂ ಪ್ರಶಾಂತಾಶೇಷ ಐಶ್ವರ್ಯ ತರಂಗಾತ್ ಸಂವಿನ್ಮಾತ್ರಾದಿತ್ಯೇಕಂ ಯಜ್ಞಃ ಷಡರಂ ಚಕ್ರಃ ಸುವ್ಯವಸ್ಥಿತಃ. ಇಲ್ಲಿ ಕೌರವ ಪಾಂಡವ ಅಂತನ್ನೋದನ್ನು ವಿಶ್ಲೇಷಣೆ ಮಾಡಿಕೊಂಡು ಬರ್ತಾರೆ. ಕೌರವ ಅಂದ್ರೆ ಯಾರು? ಮಾಮಕಾಹ ಪಾಂಡವಾಶ್ಚೈವ ಅಂತ ಮೊದಲನೇ ಶ್ಲೋಕದಲ್ಲಿ ಬರುತ್ತೆ. ಮಾಮಕಾಹ ಅಂದ್ರೆ ಏನು? ಮಾಮ ಇತಿ, ನನ್ನದು ಅಂತ ಯಾವುದನ್ನು ಕುರಿತು ಹೇಳ್ತಾ ಇದ್ದೀವೋ ಇವೆಲ್ಲ ಮಮ. ಈ ಮಾಮಕಾಹ ಅಂದ್ರೆ ಜೀವನಾದವನು ತನ್ನ ದೇಹ, ತನ್ನ ಇಂದ್ರಿಯಗಳು, ತನ್ನ ಮನಸ್ಸು, ಇದು ಮಾಮ ಮಾಮ ಇತಿ ಕೃತ್ವ
ಇವರು ಮಾಮಕಾಹ. ಅಂದರೆ ಸಾಮಾನ್ಯ ಜನ ಇವರು ಕೌರವರು ಅಂತ ಯಾಕೆ ಕರೀತಾರೆ ಅಂದರೆ ಕುರು ಇತಿ, ಕುರು ಅಂತನ್ನೋದು ಕುರುವಿತಿ, ಮಾಡು ಅಂತನ್ನೋದು ಮಾಡೋದಕ್ಕೆ ಕರ್ಣರೂಪವಾದದ್ದು. ಈ ಕರ್ಣರೂಪವಾದದ್ದು ಯಾವುದಿದೆಯೋ ಮತ್ತು ಮಾಡೋದಕ್ಕೆ ಪ್ರೇರಕವಾಗಿ ಸಾಧಕವಾಗಿ ಯಾವುದಿದೆಯೋ ಅದು ಕೌರವಾಹ. ಇನ್ನು ಪಾಂಡು ಶುದ್ಧ, ಪಾಂಡು ಅಂದರೆ ಶುದ್ಧವಾದದ್ದು, ಶುಭ್ರವಾದದ್ದು. ಪಾಂಡವಾಹ ಇದನ್ನು ಶಂಕರಾಚಾರ್ಯರು ಒಂದು ಕಡೆ ಹೇಳಿದ್ದಾರೆ. ಪಾಂಡು ಅಂತನ್ನೋ ಮಾತಿಗೆ ಆತ್ಮಜ್ಞಾನವುಳ್ಳವರು ಪಾಂಡವಾಹ, ಆತ್ಮಜ್ಞಾನವುಳ್ಳವರು ಅಂತ. ಇದು ಈ ಪಾಂಡವ ಅಂತನ್ನೋ ಮಾತನ್ನ ಸಂಕೇತ ರೂಪವಾಗಿ ಬಳಸಿಕೊಂಡಿರೋದಿದೆ. ಇವರು ಇಲ್ಲಿ ಶುದ್ಧ ಸಂವಿತ್ತಿನ ಕದೆ ಯಾರಿಗೆ ದೃಷ್ಟಿ ಇದೆಯೋ ಅವರು ಪಾಂಡವರು. ಈ ಮಾಡಬೇಕಾದ, ನೋಡಬೇಕಾದ, ಕೇಳಬೇಕಾದ ಜಗತ್ತಿನ ಕಡೆ ಯಾರಿಗೆ ಒಲವಿದೆಯೋ ಅವರು ಕೌರವರು. ಈ ಮಾಮಕಾಹ ಕೌರವಾಶ್ಚೈವ ಸಮವೇತಾಹ ಯುಯುತ್ಸವಃ. ಇವರಿದನ್ನ ಸಂಘಟ್ಟ ಅಂತ ಕರೆದ್ರಲ್ಲ, ಯುಯುತ್ಸವ. ನಮ್ಮಲ್ಲಿ ಈ ಪಾಂಡವರಿದ್ದಾರೆ, ಕೌರವರಿದ್ದಾರೆ. ಅಸ್ಮಿನ್ ಶರೀರೇ ಅಂತ ಅವರು ಹೇಳ್ತಾರೆ. ಈ ಶರೀರದಲ್ಲಿ ಕೌರವರು ಪಾಂಡವರು ಇದ್ದಾರೆ. ಇವರಿಬ್ಬರು ತಾಕಲಾಟ ಮಾಡ್ತಾ ಇದ್ದಾರೆ. ಈ ಶರೀರದಲ್ಲಿರೋ ಕೌರವರು ಪಾಂಡವರ ನಡುವೆ ಆಗತಕ್ಕಂತಹ ಹಗರಣ ಇದೆಯಲ್ಲ, ಇದನ್ನ ಯಜ್ಞ ಅಂತ ಕರೆದಿದ್ದಾರೆ. ಇದು ಅವರ ಪರಿಭಾಷೆಯಲ್ಲಿ ಹೇಗೆ ಎಷ್ಟು ಅವರ ಇದು ನವೋನ್ಮೇಷಶಾಲಿನಿ ಪ್ರತಿಭಾ. ಇದು ಒಂದೊಂದು ವಿಷಯವನ್ನು ಎತ್ತಿಕೊಂಡಾಗ ಅವರದ್ದು ಈ ಪರಿಸರವನ್ನು ಮೀರಿ ಒಂದು ಹೊಳಹು ಅವರಲ್ಲಿ ಕಾಣುತ್ತೆ. ಇದು ಒಂದು ಯಜ್ಞ ಅಂತ ಕರೆದಿದ್ದಾರೆ. ಇದು ಬ್ರಹ್ಮ ಯಜ್ಞೇ ಪ್ರತಿಷ್ಠಿತಂ. ಇದು ಯಾವುದು ಇದು ಅಂದರೆ ಷಡರಂ ಚಕ್ರಂ. ಇದು 6 ಅರಗಳು ಉಳ್ಳಂಥ ಚಕ್ರ, ಒಂದು ಯಂತ್ರ. ನಾವು ಯಾವುದನ್ನು ಷಾಡ್ಗುಣ್ಯ ಯಂತ್ರ ಅಂತ ಕರಿತೀವೋ ಅದನ್ನು ಇವರು ಷಡರಂ ಚಕ್ರಂ ಯಜ್ಞಂ. ಯಜ್ಞ ಅಂತನ್ನೋ ಮಾತಿಗೆ ಈ ಷಾಡ್ಗುಣ್ಯ ಯಂತ್ರ ಅಂತನ್ನೋದೇನೆ. ಈ ಷಾಡ್ಗುಣ್ಯ ಯಂತ್ರದಲ್ಲಿ ಏನು? ಒಂದು ತ್ರಿಕೋಣ ಊರ್ಧ್ವಮುಖವಾಗಿದೆ, ಇನ್ನೊಂದು ತ್ರಿಕೋಣ ಅಧೋಮುಖವಾಗಿದ್ದು ಇದಕ್ಕೆ ಅಂಟಿಕೊಂಡಿದೆ, ಇದಕ್ಕೆ 2 ಕಲಸಿಕೊಂಡಿದೆ. 2 ಚಕ್ರಗಳನ್ನು ಹೀಗೆ ಸೇರಿಸಿದಾಗ 6 ಮೂಲೆಗಳು ಕಾಣುತ್ತೆ ನಮಗೆ. ಇದು ಷಡರ. ಇದನ್ನು ಅವರು ಚಕ್ರ ಅಂತ ಕರೆದು ಇದು ಯಜ್ಞ ಅಂದರೆ ಇದು ಬ್ರಹ್ಮ ಯಜ್ಞೇ ಪ್ರತಿಷ್ಠಿತಂ. ಈ ಷಡರಗಳನ್ನು ಮಾಡುವಾಗ ಅರಾತ್ರಯ ಸಂಧಾನಾದಪವರ್ಗಂ ಅರಾತ್ರಯ ತಂತ್ರನಾದ್ ವ್ಯವಹಾರಂ ಸೂಚಯತಿ. ಇದು ಯಾವ ಭಗವದ್ಗೀತಾ ಭಾಷ್ಯದಲ್ಲಿ ವ್ಯಾಖ್ಯಾನದಲ್ಲಿ ಕಾಣದೇ ಇರುವಂಥದ್ದನ್ನು ಅವರು ಗಮನಿಸಿ ಇಲ್ಲಿ ಹೇಳಿದ್ದಾರೆ. ಈ ಊರ್ಧ್ವ ಗತಿಯ ತ್ರಿಕೋಣ ಇದೆಯಲ್ಲ, ಮೇಲೆ ತುದಿ ಉಳ್ಳಂಥದ್ದು, ಇದು ಯಾವುದಿದು ಅಂದರೆ ಇದು ಅಪವರ್ಗ ಸೂಚಕಂ. ಇದು ಶಿವತ್ರಿಕೋಣ. ಊರ್ಧ್ವಮುಖಿಯಾಗಿರೋದು ಶಿವತ್ರಿಕೋಣ. ಇದನ್ನು ವಿದ್ಯಾ ಇತ್ಯುಚ್ಯತೆ. ಇದು ವಿದ್ಯೆ, ಶಿವನಿಗೆ ಹತ್ತಿರವಾದದ್ದು ವಿದ್ಯೆ. ಇದು ಶಿವತ್ರಿಕೋಣ. ಇದಕ್ಕೆ ಆನುಕೊಂಡಿರೋದು ಇದು ಶಕ್ತಿ ಚಕ್ರ. ಅಧೋಮುಖವಾಗಿರೋ ಚಕ್ರ ಶಕ್ತಿ ಚಕ್ರ. ಶಕ್ತಿ ಚಕ್ರ ಸಂಸಾರವನ್ನು ಸೂಚಿಸುತ್ತೆ. ಊರ್ಧ್ವಚಕ್ರ ಶಿವಚಕ್ರ ಪರಮಾರ್ಥವನ್ನು ಸೂಚಿಸುತ್ತೆ. ಅದು ಈ ಷಡರ ಇದೆಯಲ್ಲ, ಈ ಯಜ್ಞ ಅಂತಿದೆಯಲ್ಲ, ಇದರಲ್ಲಿ ಊರ್ಧ್ವಮುಖವಾಗಿರೋ ಪ್ರವೃತ್ತಿಯೂ ಉಂಟು, ಅಧೋಮುಖವಾಗಿರೋ ಪ್ರವೃತ್ತಿಯೂ ಉಂಟು. ಹೀಗೆ ಒಂದು ಚಕ್ರ ಇರುವಾಗ ಅರಾತ್ರಯ ತಂತ್ರಣಾತ್ ವ್ಯವಹಾರಂ ಸೂಚಯತಿ. ಅರಾತ್ರಯ ಈ 3 ಈ ಅರೆಗಳಿರತಕ್ಕಂಥದ್ದು, ಇದನ್ನು ನಾವು ಸೇರಿಸಿದಾಗ ತಂತ್ರನಾಥ್ ಅಂದರೆ ತನು ವಿಸ್ತರಣೆ. ತನು ಅಂತನ್ನೋ ಧಾತುವಿಗೆ ವಿಸ್ತಾರ ತನ್ಯತೆ, ವಿಸ್ತಾರ ಮಾಡುತ್ತೆ. ಇದರಿಂದ ಹೊರಹೊಮ್ಮೋದು ಎಲ್ಲವೂ ವ್ಯವಹಾರ.
ಈ ಇಡೀ ಶ್ರೀಚಕ್ರ ಈ ಒಂದು ಷಾಡ್ಗುಣ್ಯ ಯಂತ್ರದಿಂದಲೇ ಹೊರಹೊಮ್ಮಿರೋದು. ಇಡೀ ವಿಶ್ವವೆಲ್ಲ ಈ ಯಜ್ಞೇ ಪ್ರತಿಷ್ಠಿತಂ, ಯಜ್ಞದಲ್ಲಿ ಇದೆ. ಇಡೀ ಜಗತ್ತು ಈ ಯಜ್ಞದಲ್ಲಿ ಇದೆ. ಶಿವಶಕ್ತಿಯರ ಸಮಾರೋಪದಿಂದ, ಸಮಾಯೋಗದಿಂದ ಇಡೀ ಜಗತ್ತು ನಡೀತಾ ಇದೆ. ನಮಗೆ ಶಿವಶಕ್ತಿಯೋ ಅವಿನಾಭಾವ, ಶಿವ ಮತ್ತು ಶಕ್ತಿಮಾನ್ ಪದಾರ್ಥದ್ವಯ ಅಂತ ಹೇಳ್ತಾರಲ್ಲ, ಶಕ್ತಿಶ್ಚ ಶಕ್ತಿಮಾಂಶ್ಚೈವ ಪದಾರ್ಥದ್ವಯ ಮುಚ್ಯತೆ. ಶಕ್ತಿ ಅಂತ ಒಂದಿದೆ, ಆ ಶಕ್ತಿ ಉಳ್ಳವನು ಒಬ್ಬ ಇದ್ದಾನೆ. ಶಕ್ತಿ ಉಳ್ಳವನು ಶಿವ. ಶಿವನಿಲ್ಲದೆ ಶಕ್ತಿ ಇಲ್ಲ, ಶಕ್ತಿ ಇಲ್ಲದೆ ಶಿವನಿಲ್ಲ, ಅವಿನಾಭಾವ. ಇದು ಶಿವಶಕ್ತಿಯರು ತಾತ್ವಿಕವಾಗಿ ಒಂದೇ ಆದರೂ ಕೂಡ ವ್ಯವಹಾರದಲ್ಲಿ ಬೇರೆ ಬೇರೆಯಾದಾಗ ಅರಾತ್ರಯ ತಂತ್ರನಾತ್ ಇದನ್ನು ವ್ಯವಹಾರಂ ಸೂಚಯತಿ. ಆದರೆ ಅರಾತ್ರಯ ಸಂಧಾನಾತ್ ಈ ಚಕ್ರಗಳು ತಮ್ಮ ಅರೆಕಾಲಗಳನ್ನೆಲ್ಲ ಬಿಟ್ಟು ಎಲ್ಲದರ ನಡುವೆ ಇರುವ ಬಿಂದುವಿನ ಕಡೆ ಹೋದಾಗ ಅಪವರ್ಗ. ನಾವು ಈ ಷಾಡ್ಗುಣ್ಯ ಯಂತ್ರವನ್ನು ನಾವು ಚಿತ್ರಣ ಮಾಡಿಕೊಂಡ್ರೆ ಇದು ಪ್ರಪಂಚ. ಆದರೆ ಎಲ್ಲದರ ಒಳಗೆ ಒಂದು ಬಿಂದು ಇದೆಯಲ್ಲ, ಒಂದು ಕೇಂದ್ರ ಸ್ಥಾನದಲ್ಲಿ ಬಿಂದು. ಈ ಊರ್ಧ್ವ ತ್ರಿಕೋಣಕ್ಕೂ ಅದು ಬಿಂದು, ಅಧೋ ತ್ರಿಕೋಣಕ್ಕೂ ಅದು ಬಿಂದು. ಎರಡು ಶಿವಚಕ್ರ ಶಕ್ತಿ ಚಕ್ರಗಳು ಎರಡಕ್ಕೂ ಕೂಡ ಒಂದೇ ಬಿಂದು. ಈ ಬಿಂದುವಿನ ಜೊತೆ, ಈ ಬಿಂದುವಿನಲ್ಲಿ ಈ ಒಂದು ಇಡೀ ವೃತ್ತ ಇರೋ ಹಾಗಿದ್ರೆ ಅಪವರ್ಗಂ. ನಾವು ಮೋಕ್ಷ ಅನ್ನೋದು ಇದನ್ನೆಲ್ಲ ಬಿಟ್ಟು ಬಿಂದುವಿನ ಕಡೆ ಹೋದಾಗ ಆ ಬಿಂದುವಿಗೆ ನಾಮರೂಪ ಗುಣಕ್ರಿಯಾದಿಗಳು ಇಲ್ಲ. ಅದು ಶಿವ ಶುದ್ಧ ಸಂವಿತ್, ಅದು ಅನುತ್ತರ. ಅದನ್ನು ಮೀರಿ ಯಾವುದೂ ಹೋಗಲಾರದು. ನ ಉತ್ತರಂ ಅಸ್ತಿ, ಅದಕ್ಕಿಂತ ಮೀರಿದ್ದು ಅದರ ಮೇಲಿರೋದು ಯಾವುದೂ ಇಲ್ಲ. ಉತ್ತರ ಅಂದರೆ ಶಬ್ದನ ಅಂತಲೂ ಒಂದಿದೆ, ಅನುತ್ತರ ಅಂದರೆ ಶಬ್ದದಿಂದ ಹೇಳೋದು ಸಾಧ್ಯ ಇಲ್ಲ. ಶಬ್ದದಿಂದ ಹೇಳೋದ್ರಲ್ಲಿ ಶಬ್ದಾರ್ಥ ದ್ವೈತ ಇದೆ. ಇದನ್ನು ಶಬ್ದದಿಂದ ಹೇಳೋದಕ್ಕೆ ಆಗೋಲ್ಲ ಅಂದರೆ ಏನೋ ಏಕಧಾ ಏವ, ಒಂದೇ ಒಂದಾಗಿದೆ ಇದು. ಇದನ್ನು ಅವರು ಎಷ್ಟು ಸ್ವಾರಸ್ಯವಾಗಿ ಗೀತಾ ಭಾಷ್ಯದಲ್ಲಿ ಮೊದಲಲ್ಲೇ ಹೇಳಿದ್ದಾರೆ. ಮತ್ತೆ ಹೇಳ್ತಾರೆ, ಈ ಅಧ್ಯಾತ್ಮಕ್ಕೆ ಪ್ರವೇಶ ನಹಿ ಅನುತ್ಪನ್ನ ವಿದ್ಯಾಲೇಶಾವಕಾಶ ಉಪದೇಶ ಭಾಜನಂ ನಾಪಿ ನಿರ್ಮೂಲಿತ ಸಮಸ್ತ ಅವಿದ್ಯಾ ಪ್ರಪಂಚ. ಯಾರಿಗೆ ವಿದ್ಯೆ ಅಂತನ್ನೋದು ವಶವಾಗಿದೆಯೋ ಅವರಿಗೆ ಭಗವದ್ಗೀತೆಯ ಉಪದೇಶ ಬೇಕಾಗಿಲ್ಲ. ಯಾರಿಗೆ ಅವಿದ್ಯೆ ಅಂತನ್ನೋದೇ ಇದ್ದು ವಿದ್ಯೆಯ ಲೇಷವೂ ಇಲ್ಲವೋ ಅವರಿಗೆ ಉಪದೇಶದಿಂದ ಪ್ರಯೋಜನ ಇಲ್ಲ. ಇದು ಎರಡೂ ಇಲ್ಲದೇನೆ ನಡುವೆ ಸಂದೇಹ ಅಂತ ಒಂದಿರುತ್ತಲ್ಲ, ಇನ್ನೂ ಒಂದು ಹೇಳ್ತಾರೆ ಇವರು, ಏಕಕೋಟಿ ವಿಶ್ರಾಂತಸ್ಯತು ತತಃ ಕೋಟಿತಃ ಚಾವಯಿತು ಅಶಕ್ಯತ್ವಾತ್. ಒಂದೇ ಕಡೆ ಇದ್ದಾನವನು, ವಿದ್ಯೆಯಲ್ಲೇ ಇದ್ದಾನೆ, ಇವನು ಅವಿದ್ಯೆಯಲ್ಲೇ ಇದ್ದಾನೆ. ಇವನನ್ನು ಆ ಜಾಗ ಬಿಟ್ಟು ಅಳ್ಳಾಡಿಸೋದು ಸಾಧ್ಯ ಇಲ್ಲ, ಇವನನ್ನೂ ಆ ಜಾಗ ಬಿಟ್ಟು ಕದಲಿಸೋದು ಸಾಧ್ಯ ಇಲ್ಲ. ಇಬ್ಬರು ಇದ್ದಲ್ಲಿಯೇ ಇರ್ತಾರೆ. ಜಗತ್ತು ಇದ್ದ ಹಾಗೆಯೇ ಇರುತ್ತೆ, ಶಿವ ಇದ್ದ ಹಾಗೆಯೇ ಇರ್ತಾನೆ. ಅಜ್ಞ ವಿಪರ್ಯಸ್ತಯೋ ಉಪದೇಶತ್ವಂ ಯದುಚ್ಯತೆ ತತ್ ಕ್ವಚಿದೇವ. ಇವರಿಗೆ ಮಾಡೋ ಉಪದೇಶ ಎಲ್ಲ ಸ್ವಲ್ಪವೇ, ಆದರೆ ಔನ್ಮುಖ್ಯೋಪದೇಷ್ಟವ್ಯೇ ಅರ್ಥೇ ಸಂದಿಗ್ಧತಾ ಏವ. ಯಾರು ಈ ವಿದ್ಯೆ ಅವಿದ್ಯೆಗಳ ನಡುವೆ ನಿಂತಿರ್ತಾರೋ ಅವರಿಗೆ ಈ ಉಪದೇಶ. ಈ ವಿದ್ಯೆಯನ್ನು ವಿದ್ಯೆಗೂ ಅಂಟಿಕೊಳ್ಳದೆ ಅವಿದ್ಯೆಯನ್ನೂ ಹಿಡಿಕೊಳ್ಳದೆ ನಡುವೆ ನಿಂತಿರ್ತಾರಲ್ಲ, ಇವರಿಗೆ ಸಂದೇಹ ಅಂತ ಒಂದು ಬರುತ್ತೆ. ವಿದ್ಯಾ ಅವಿದ್ಯಾ ಸಂಘಟ್ಟಮಯ ಸಂಶಯ ಉಚ್ಯತೆ. ಈ ಸಂಶಯ ಅಂತಿದ್ದವರಿಗೆ ಶಾಸ್ತ್ರ, ಸಂಶಯವೇ ಇಲ್ಲದೆ ಇದ್ದವರಿಗೆ ಅಜ್ಞ ಸುಖಮಾರಾದ್. ಎಲ್ಲವನ್ನೂ ತಿಳಿದವರಿಗೆ ಬೇಕಾಗಿಲ್ಲ, ಏನೂ ತಿಳಿದೇ ಇದ್ದವರಿಗೆ ಪ್ರಯೋಜನ ಇಲ್ಲ.
ಈ ನಡುವೆ ಇರ್ತಾರಲ್ಲ ಇವರಿಗಾಗಿ ಇಂಥ ಶಾಸ್ತ್ರದ ಪ್ರಯೋಜನ ಅಂತ ಹೇಳ್ತಾರೆ. ಇನ್ನು ಸಮಯ ಹೆಚ್ಚಾಗಿರೋದರಿಂದ ಉಳಿದದ್ದನ್ನು ಬಿಟ್ಟು ಕಡೆಗೆ ನನಗೆ ತುಂಬ ಹಿಡಿಸಿದ್ದು ಮತ್ತು ಅವರ ಸಾಧನಾ ಮಾರ್ಗದ ರೀತಿಯನ್ನು ತೋರಿಸ್ತಕ್ಕದ್ದು ಅವರ ಅನುಭವ ನಿವೇದನ. ಅದರಿಂದ 2 ಶ್ಲೋಕಗಳನ್ನು ಓದಿ ಈ ಮಾತನಾಡೋ ಅಗತ್ಯ ಇಲ್ಲ ಅಂತ ಅವರೇ ಹೇಳಿದ್ದಾರೆ. ಆದ್ದರಿಂದ ಅದನ್ನು ಹೇಳಿ ಮುಗಿಸ್ತೀನಿ. ಅಂತರ್ಲಕ್ಷ್ಯ ವಿಲೀನ ಚಿತ್ತಪವನೋ ಯೋಗೀ ಯದಾ ವರ್ತತೆ ದೃಷ್ಟ್ಯಾ ನಿಶ್ಚಲತಾರಯಾ ಬಹಿರಸೌ ಪಶ್ಯನ್ನಪಶ್ಯನ್ನಪಿ ಮುದ್ರೇಯಂ ಖಲು ಶಾಂಭವೀ ಭವತಿ ಸಾ ಯುಷ್ಮತ್ಪ್ರಸಾದಾದ್ ಗುರೋ ಶೂನ್ಯಾಶೂನ್ಯ ವಿವರ್ಜಿತಂ ಭವತಿ ಯತ್ತತ್ವಂ ಪದಂ ಶಾಂಭವಂ. ಇದು ಅನುಭವ ನಿವೇದನ ಅಂತ ತಮ್ಮ ಅನುಭವವನ್ನೇ ಹೇಳಿಕೊಂಡಿರುವಂಥ ಶ್ಲೋಕಗಳು ಒಂದು ಇದೆ. ಅದರಲ್ಲೇ ಮೊದಲನೇದು, ಯೋಗಿಯಾದವನು ಏನು ಮಾಡ್ತಾನೆ, ಅಂತರ್ಲಕ್ಷ್ಯ, ಲಕ್ಷ್ಯ ಅಂದರೆ ಅವನ ನೋಟದ ಗುರಿ ಲಕ್ಷ್ಯ. ಅಂತಹ ಹೊರಗೆ ಅವನಿಗೆ ಆಸಕ್ತಿ ಇಲ್ಲ, ಒಳಗೆ ನೋಡಿಕೊಳ್ತಾ ಇದೆ. ಅಂತರ್ಲಕ್ಷ್ಯಂ, ಅವನ ದೃಷ್ಟಿಯೆಲ್ಲ ಒಳಗಿದೆ. ವಿಲೀನ ಚಿತ್ತಪವನಃ, ಈ ಚಿತ್ತ ಅಂತ ಒಂದಿದೆ, ಪ್ರಾಣ ಅಂತ ಒಂದಿದೆ. ಮನಸ್ಸು ಮತ್ತು ಪ್ರಾಣ ಈ ಪರಸ್ಪರಾವಲಂಬಿಗಳಾದರೂ ಕೂಡ ಪರಸ್ಪರ ವಿಲಕ್ಷಣವಾದ ದಿಕ್ಕನ್ನು ಹಿಡಿಯತಕ್ಕವು ಇವು. ಮನಸ್ಸು ಒಂದು ಕಡೆ, ಪ್ರಾಣ ಇನ್ನೊಂದು ಕಡೆ. ಮೈ ಮೈಂಡ್ ಈಸ್ ವಿಲ್ಲಿಂಗ್ ಬಟ್ ದಿ ಬಾಡಿ ಈಸ್ ವೀಕ್ ಅಂತ ಹೇಳ್ತಾರಲ್ಲ, ಅದು ಈ ಪ್ರಾಣ ಪವನ, ಈ ಮನಸ್ಸು ಪ್ರಾಣ ಇದೆರಡೂ ಕೂಡ ಒಂದಾಗಿದೆ. ಯಾವಾಗ ಒಂದಾಗತ್ತೆ, ವಿಲೀನ, ಯಾವಾಗ ಮುಳುಗಬೇಕೋ ಆಗ ಒಂದಾಗುತ್ತೆ. ಇದು ವಿಲೀನ ಚಿತ್ತಪವನಃ ಅಂತರ್ಲಕ್ಷ್ಯೆ, ಒಳಗೆ ದೃಷ್ಟಿ ಮಾಡಿದಾಗ ಮನಸ್ಸು ಮತ್ತು ಪ್ರಾಣ ಅದರಲ್ಲಿ ಮುಳುಗಿದೆ. ಯೋಗಿ ಯದಾ ವರ್ತತೆ, ಯಾವಾಗ ಯೋಗಿಯಾದವನು ಈ ರೀತಿಯಾಗಿರ್ತಾನೋ, ದೃಷ್ಟ್ಯಾ ನಿಶ್ಚಲ ತಾರಯ, ಅವನ ನೋಟ ಇದೆಯಲ್ಲ, ಈ ಕಣ್ಣು ಕಪ್ಪು, ಇದು ತಾರ, ಇದು ನಿಶ್ಚಲ, ಆ ಕಡೆ ಈ ಕಡೆ ಪದಾರ್ಥದ ಭಾವಗಳನ್ನು, ಭಾನಗಳನ್ನು, ಬಾನಿಯನ್ನು ಅನುಸರಿಸಿ ಹೋಗದೇನೆ ನಿಶ್ಚಲ, ಅದಕ್ಕೆ ಚಲನೆಯೇ ಇಲ್ಲದೆ ಒಂದು ಕಡೆ ಇರುತ್ತೆ. ಅದು ಬಹಿರಸೌ ಪಶ್ಯನ್ ಅಪಶ್ಯನ್ನಪಿ, ಹೊರಗಡೆ ವ್ಯವಹಾರದಲ್ಲಿ ಅವನು ಇದ್ದರೂ ಸರಿ, ಇಲ್ಲದೆ ಇದ್ದರೂ ಸರಿ. ಹೊರಗಡೆ ಇದನ್ನು ಅವನು ನೋಡಿದಾಗಲೂ ಸರಿ, ನೋಡದೇ ಇದ್ದರೂ ಸರಿ. ಪಶ್ಯನ್ ಅಪಶ್ಯನ್ನಪಿ, ಅವನು ಗೃಹಸ್ಥನಾಗಿದ್ದರೂ ಸರಿ, ಸನ್ಯಾಸಿಯಾಗಿದ್ದರೂ ಸರಿ. ಇವನು ಅಂದರೆ ವ್ಯವಹಾರ ಬಿಡಬೇಕು ಅಂತಲ್ಲ, ವ್ಯವಹಾರದಲ್ಲಿದ್ದರೂ ಸರಿ, ಪರಮಾರ್ಥದಲ್ಲಿದ್ದರೂ ಸರಿ. ಪಶ್ಯನ್ ಅಪಶ್ಯನ್ನಪಿ, ಇದನ್ನು ಮುದ್ರೇಯಂ ಖಲು ಶಾಂಭವೀ ಭವತಿ, ಇದನ್ನು ಈ ಶಾಂಭವಿ ಮುದ್ರೆ ಅಂತ ಕರೀತಾರೆ. ಯೋಗದಲ್ಲಿ ಬರೋ ಶಾಂಭವಿ ಮುದ್ರೆ, ಹಠಯೋಗದಲ್ಲಿ ಬರೋ ಶಾಂಭವಿ ಮುದ್ರೆ ಬೇರೆ. ಇಲ್ಲಿ ಇವರು ಮಾನಸಿಕವಾಗಿಯೇ ಹೇಳ್ತಾ ಇರೋದರಿಂದ ಇದು ಸಾ, ಅದು ಹೇಗೆ ಬರುತ್ತೆ, ಯುಷ್ಮತ್ ಪ್ರಸಾದಾತ್ ಗುರೋ, ಗುರುವಿನ ಒಂದು ಕೃಪೆ ಇದ್ದರೆ, ಶಕ್ತಿಪಾತದ ಒಂದು ಸೌಲಭ್ಯ ಇದ್ದರೆ, ಗುರು ಕಟಾಕ್ಷ ಇವನ ಸಂವಿತ್ತನ್ನು ಮೀಟಿ ತೆಗೆದು ತೋರಿಸೋ ಹಾಗಿದ್ದರೆ ಭವತಿ, ಇದು ಶಾಂಭವಿ ಅಂತ ಆಗುತ್ತೆ. ಇದರಲ್ಲಿ ಏನು, ಶೂನ್ಯಾಶೂನ್ಯ ವಿವರ್ಜಿತಂ ಭವತಿ ಯತ್ತತ್ವಂ ಪದಂ, ಆ ಸಂವಿತ್ತಿದೆಯಲ್ಲ ಇದು ಶೂನ್ಯವೂ ಅಲ್ಲ, ಅಶೂನ್ಯವೂ ಅಲ್ಲ. ಇದು ಶೂನ್ಯ ಅಂದ್ರೇನು, ಹೃದಯದಲ್ಲಿ ಒಂದು ಆಕಾಶ ಇದೆ, ಈ ಆಕಾಶ ದಿವಿ, ಆ ಒಳಗಿರ್ತಕ್ಕಂಥದ್ದು ನಾಮರೂಪಾದಿಗಳಿಲ್ಲದೆ ಇರೋದರಿಂದ, ಲೇಪನ ಸಾಮಗ್ರಿ ಇಲ್ಲದೆ ಇರೋದರಿಂದ, ವ್ಯಾಪಕವಾಗಿರೋದರಿಂದ, ಸೂಕ್ಷ್ಮವಾಗಿರೋದರಿಂದ ಅದನ್ನು ಆಕಾಶ, ಬೆಳಕು ಮಾತ್ರ ಅದು.
ಅದು ಶೂನ್ಯ, ವಸ್ತುಶೂನ್ಯ, ಗುಣಶೂನ್ಯ, ಕ್ರಿಯಾಶೂನ್ಯ. ಇದು ಶೂನ್ಯ ಅಂತನ್ನೋ ಮಾತು ವಿಶೇಷಣಕ್ಕೆ ಸೇರಿಸಿಕೊಂಡು ಹೇಳಬೇಕು. ಅಲ್ಲಿ ಯಾವ ವಸ್ತುವೂ ಇಲ್ಲ. ಹೃದಯದಲ್ಲಿ ಆಕಾಶ ಇದೆಯಲ್ಲ, ಅಲ್ಲಿ ಯಾವ ವಸ್ತುವೂ ಇಲ್ಲ. ದಹರಾಕಾಶ ಅಂತ ಛಾಂದೋಗ್ಯೋಪನಿಷತ್ತಿನಲ್ಲಿ 8ನೇ ಪ್ರಪಾಠಕದಲ್ಲಿ ಯಾವುದು ಬರುತ್ತೆ, ದಹರವಿದ್ಯಾ, ಈ ದಹರವಿದ್ಯೆಯಲ್ಲಿ ಇದನ್ನು ಹೇಳ್ತಾ ಇದ್ದಾರೆ. ಆಕಾಶ ಅಂತ ಒಂದು ಒಳಗಿದೆ, ಸೂಕ್ಷ್ಮವಾದ ಆಕಾಶ ಹೃದಯದಲ್ಲಿ ಇದೆ. ಇದು ಶೂನ್ಯ ಅಂತ ಅನ್ನಿಸ್ಕೊಳ್ಳುತ್ತೆ. ಆಕಾಶವಚ್ಛೂನ್ಯಂ, ಆಕಾಶದ ಹಾಗೆ ಬಯಲು, ಅಲ್ಲಿ ಏನಿಲ್ಲ. ಆದರೆ ಆ ಬೆಳಕಿಗಿದೆಯಲ್ಲ, ಆ ಬೆಳಕಿನ ಬೆಳಕು ಯಾವುದು? ಪ್ರಕಾಶಸ್ಯ ಪ್ರಕಾಶಂ ಸಂವಿದಿತಿ. ಈ ಅರಿವು ಅಂತ ಒಂದಿದೆಯಲ್ಲ, ಅದು ಅಶೂನ್ಯ. ಆದ್ದರಿಂದ ಇದು ಶೂನ್ಯವಾದರೂ ಕೂಡ ಅದರಲ್ಲಿ ಒಂದು ಇದೆ. ಇದು ಶೂನ್ಯವೂ ಹೌದು, ಅಶೂನ್ಯವೂ ಹೌದು. ಮತ್ತೆ ಶೂನ್ಯ ಅಂತಲೂ ಹೇಳೋ ಹಾಗಿಲ್ಲ, ಅಶೂನ್ಯ ಅಂತಲೂ ಹೇಳೋ ಹಾಗಿಲ್ಲ. ಶೂನ್ಯಾಶೂನ್ಯ ವಿವರ್ಜಿತಂ. ಆಲಯದೊಳು ಬಯಲೋ, ಬಯಲೊಳಗೆ ಆಲಯವೋ ಅಂತ ಹರಿದಾಸ ಸಂಪ್ರದಾಯದಲ್ಲಿ ಅಲ್ಲಮಪ್ರಭುಗಳು ಇಬ್ಬರೂ ಹೇಳಿದ್ದಾರೆ. ಅದನ್ನು ಅಭಿನವಗುಪ್ತರು ಸೂಚನೆ ಮಾಡ್ತಾ ಇದ್ದಾರೆ. ಅಂದರೆ ಸಿದ್ಧ ಸಂಪ್ರದಾಯಕ್ಕೆ ಅಭಿನವಗುಪ್ತರ ಒಂದು ಮಾರ್ಗದರ್ಶನ ಎಷ್ಟಿತ್ತು ಅಂತ. ಶೂನ್ಯಾಶೂನ್ಯ ವಿವರ್ಜಿತಂ ಭವತಿ ಯತ್ ತತ್ವಂ ಪದಂ ಶಾಂಭವಂ. ಇದು ಸಂವಿತ್. ಅರ್ಧೋದ್ಘಾಟಿತಲೋಚನ ಸ್ಥಿರಮನಾ ನಾಸಾಗ್ರದತ್ತೇ ಕ್ಷಣಃ ಚಂದ್ರಾರ್ಕಾವಪಿ ಲೀನತಾಮುಪಗತೌ ತ್ರಿಸ್ಪಂದಭಾವಾಂತರೇ ಜ್ಯೋತಿರೂಪಮಶೇಷಬಾಹ್ಯರಹಿತಂ ಚ ಏಕಂ ಪುಮಾಂಸಂ ಪರಂ ತತ್ವಂ ತತ್ಪದಮೇತಿ ವಸ್ತು ಪರಮಂ ವಾಚ್ಯಂ ಕಿಮತ್ರಾಧಿಕಂ. 2ನೇ ಶ್ಲೋಕದಲ್ಲಿ ಹೇಳ್ತಾರೆ, ಅರ್ಧೋದ್ಘಾಟಿತ ಲೋಚನಃ. ಕಣ್ಣು ಪೂರ್ತಿ ಮುಚ್ಚಿರಲೂಬಾರದು, ಪೂರ್ತಿ ತೆರೆಕೊಂಡಿರಲೂಬಾರದು. ಅರ್ಧೋದ್ಘಾಟಿತ ಲೋಚನ, ಕಣ್ಣನ್ನು ಅರ್ಧ ತೆರೆಕೊಂಡಿರಬೇಕು. ಈ ಅರ್ಧ ಅಂತ ಯಾಕೆ ಹೇಳ್ತಾರೆ ಅಂದರೆ, ವ್ಯವಹಾರದಲ್ಲೂ ಇರಬೇಕು, ಪರಮಾರ್ಥದಲ್ಲೂ ಇರಬೇಕು. ಇದು ಕಣ್ಣು ಅರ್ಧೋದ್ಘಾಟಿತ ಲೋಚನ, ವ್ಯವಹಾರ ಬಿಡ್ತಕ್ಕದ್ದಲ್ಲ. ನವ್ಯಾಪಾರೋಪರಮಣಂ. ಇದನ್ನು ಭಗವದ್ಗೀತಾ ಭಾಷ್ಯದಲ್ಲಿ ವ್ಯಾಖ್ಯಾನದಲ್ಲಿ ಅವರು 4-5 ಕಡೆ ಹೇಳ್ತಾರೆ. ವ್ಯಾಪಾರ ಉಪರಮಣಂ. ನಾವು ಹಿಡಿದ ಕೆಲಸ ಬಿಡಬಾರ್ದು, ವ್ಯವಹಾರದಲ್ಲಿ ಇರಬೇಕು. ಪರಮಾರ್ಥದ ಕಡೆಯೂ ಒಂದು ಕಣ್ಣಿರಬೇಕು. ಇದಿದ್ದಾಗ ಅರ್ಧೋದ್ಘಾಟಿತ ಲೋಚನ ಸ್ಥಿರಮನಾಹ. ಮನಸ್ಸಿಗೆ ಸ್ಥೈರ್ಯ ಎಲ್ಲಿ ಬರುತ್ತೆ, ಸ್ಥಿರತಾ ಎಲ್ಲಿ ಬರುತ್ತೆ? ಅದು ಸಂವಿತ್ತಿನಲ್ಲಿ ಇದ್ದಾಗ. ಎಲ್ಲಕ್ಕೆ ಆಶ್ರಯವಾದ ಸಂವಿತ್ ಅರಿವಿನಲ್ಲಿ ಅದಿದ್ದಾಗ ಸ್ಥಿರಮನಾಹ ನಾಸಾಗ್ರದತ್ತೇ ಕ್ಷಣಃ. ಇದು ದೇಹದಲ್ಲಿ ಒಂದು ಪರಿಧಿ ಇದೆ. ದೇಹವನ್ನು ನಿಲ್ಲಿಸಿದಾಗ ದೇಹದಿಂದ ಹೊರಹೊಮ್ಮಿ ಬರೋದು ನಾಸ, ಅದರ ಅಗ್ರ. ದೇಹದ ಹರವಿಗೆ ಹೊರಬರತಕ್ಕದ್ದು ನಾಸ. ನಾಸಾಗ್ರ ದತ್ತ ಈಕ್ಷಣಂ. ಅವನ ಕಣ್ಣೆಲ್ಲಿರಬೇಕು? ಯಾವ ರೀತಿಯಾಗಿ ದೇಹ ಅತಿಕ್ರಮಿಸಿ, ತನ್ನ ಹರವನ್ನು ಅತಿಕ್ರಮಿಸಿ ಆ ಪರದ ಕಡೆ ಹೋಗುತ್ತೋ, ಇದು ನಾಸಾಗ್ರದತ್ತೇ ಕ್ಷಣ. ಶಿವ ಇರೋದು ಇಲ್ಲಿ. ಅಂದರೆ ಏನು? ಈ ದೇಹದಿಂದ ಹೊರಗೆ, ಈ ಉಷ್ಣೀಷದಿಂದ ಈ ಒಂದು ಮೇಲೆ ಶಿವಪದ ಏನಿದೆ ಅಲ್ಲಿಯವರೆಗೆ ಹೊರಗೆ ನಮ್ಮ ಮುಂದೆ ಹೋಗೋದು ನಾಸಾಗ್ರ. ನಾಸಾಗ್ರದತ್ತೇ ಕ್ಷಣ. ನಮ್ಮ ದೃಷ್ಟಿ ಎಲ್ಲಿರಬೇಕು? ಶಿವಪದದಲ್ಲಿ ಇರಬೇಕು. ಆ ಶಿವಪದ ನಮ್ಮ ಎದುರಿಗೆ ಕಾಣಬೇಕು. ಎದುರಿಗೆ ಕಾಣೋದು ಎಲ್ಲಿ? ನಾಸಾಗ್ರದಲ್ಲಿ. ನಾಸಾಗ್ರದತ್ತೇ ಕ್ಷಣ ಚಂದ್ರಾರ್ಕೌ ಅಪಿ ಲೀನತಾಂ ಉಪಗತೌ. ಚಂದ್ರ ಅರ್ಕ. ಚಂದ್ರ ಸೂರ್ಯ ಅಂದರೆ ಇಡಾ ಪಿಂಗಲ ನಾಡಿಗಳು. ದೇಹದ 2 ಭಾಗಗಳಲ್ಲಿ
72,000 ನಾಡಿಗಳಿಗೂ ಕೂಡ ಮೂಲ ಪ್ರಾಯವಾಗಿರ್ತಕ್ಕಂಥ ಇಡಾನಾಡಿ ಎಡಗಡೆ, ಬಲಗಡೆ ಪಿಂಗಲಾ ನಾಡಿ, ಪಿಂಗಲ ಸೂರ್ಯ, ಇಡಾನಾಡಿ ಚಂದ್ರ. ಚಂದ್ರಾರ್ಕೌ ಅಪಿ ಲೀನತಾಮುಪಗತವು, ಎರಡೂ ಒಟ್ಟಿಗೆ ಸೇರೋದು ನಡುವೆ ಇರತಕ್ಕಂಥ ಸುಷುಮ್ನಾ ನಾಡಿಯಲ್ಲಿ. ಇದನ್ನು ವಿಸ್ತಾರವಾಗಿ ಹೇಳ್ತಾರೆ ಅವರ ಪ್ರಕ್ರಿಯೆಯಲ್ಲಿ ಅಭಿನವಗುಪ್ತರು. ಈ ಸುಷುಮ್ನಾ ಪ್ರವೇಶ ಹೇಗೆ ಅಂತನ್ನೋದನ್ನು ಹೇಳ್ತಾರೆ. ಇಲ್ಲಿ ಚಂದ್ರಾರ್ಕೌ ಅಪಿ ಲೀನತಾಮುಪಗತವು, ಅಪಿ ಅಂತನ್ನೋ ಮಾತಿನ ಸ್ವಾರಸ್ಯ ಅವನ ವ್ಯಾಖ್ಯಾನಕಾರ ಹೇಳೋ ಹಾಗೆ, ಈ ಇಡಾ ಪಿಂಗಲಾ ನಾಡಿಗಳನ್ನು ಮುಖ್ಯವಾಗಿಟ್ಟುಕೊಂಡು 72,000 ನಾಡಿಗಳೂ ಕೂಡ ಸುಷುಮ್ನೆಯಲ್ಲಿ ಪ್ರವೇಶ ಮಾಡುತ್ತೆ. ಈ ಸುಷುಮ್ನೆಯೇ ಅರಿವಿನ ಸ್ಥಾನಕ್ಕೆ ಒಯ್ಯತಕ್ಕಂಥದ್ದು ನಮ್ಮನ್ನು. ಆದ್ದರಿಂದ ಚಂದ್ರಾರ್ಕಾವಪಿ ಲೀನತಾಮುಪಗತವು ತ್ರಿಸ್ಪಂದ ಭಾವಾಂತರೇ. ಈ ತ್ರಿಸ್ಪಂದ ಅಂತನ್ನೋದು ಪಾರಿಭಾಷಿಕ ಪದ, ಸಾಧನೆಯಲ್ಲಿ ಬರೋದು, ಅದನ್ನು ಬಿಡೋಣ. ಜ್ಯೋತಿರೂಪಂ ಅಶೇಷ ಬಾಹ್ಯರಹಿತಂ ಚ ಏಕಂ ಪುಮಾಂಸಂ ಪರಂ. ಒಂದೇ ಗಂಡು, ಅವನು ಶಿವ. ಏಕಂ ಪುಮಾಂಸಂ ಪರಂ, ಅನುತ್ತರ, ಅವನಿಗೆ ಮೀರಿದ್ದಿಲ್ಲ. ಅವನನ್ನು ನಾವು ಮಾತಿನಿಂದ ಹೇಳಲಾರೆವು. ಇದು ಜ್ಯೋತಿರೂಪಂ, ಬೆಳಕಿನ ಬೆಳಕು, ಪ್ರಕಾಶ ಅವನು. ಮತ್ತೆ ಅಶೇಷ ಬಾಹ್ಯರಹಿತಂ, ಈ ಬಾಹ್ಯ ಅವನಿಗಿಂತ ಹೊರತಾದದ್ದು ವಿಮರ್ಶೆ. ಕೇವಲ ಪ್ರಕಾಶರೂಪಿ ವಿಮರ್ಶ ಅಂತನ್ನೋದು ಇಲ್ಲ. ಈ ಪ್ರಕಾಶದ ಜೊತೆ ವಿಮರ್ಶೆ ಸೇರಿದರೆ ಇಡೀ ಜಗತ್ತು. ಕಾವ್ಯವನ್ನು ನಾವು ಅನುಸಂಧಾನ ಮಾಡುವಾಗ ಪ್ರಕಾಶದಿಂದ ವಿಮರ್ಶ ಅಂತ ಹೊರಗೆ ಬರಬೇಕು. ಕಾವ್ಯದ ಆನಂದವನ್ನು ಪರಿಗ್ರಹ ಮಾಡುವಾಗ ಪ್ರಕಾಶ ಒಂದೇ ಇರಬೇಕು, ವಿಮರ್ಶೆ ಇರಬಾರ್ದು. ಇದನ್ನು ಹೇಳ್ತಾ ಇದ್ದಾನೆ. ಜ್ಯೋತಿರೂಪಂ ಅಶೇಷ ಬಾಹ್ಯರಹಿತಂ ಚ ಏಕಂ ಪುಮಾಂಸಂ ಪರಂ ತತ್ವಂ ತತ್ಪದಮೇತಿ ವಸ್ತು ಪರಮಂ ವಾಚ್ಯಂ. ಈ ವಾಚ್ಯ ಅಂದರೆ 4 ಬಗೆಯಾದ ಮಾತುಗಳಿದೆಯಲ್ಲ, ವೈಖರಿ, ಮಧ್ಯಮ, ಪಶ್ಯಂತಿ, ಪರ. ಈ ಪರ ಇಂದ ವಾಚ್ಯನಾದವನು ಇವನೊಬ್ಬನೇ, ಮಿಕ್ಕಾದ ಎಲ್ಲ ವೈಖರಿಯಿಂದ ಆಗತಕ್ಕದ್ದು. ಇಲ್ಲಿ ಪರಮಂ ವಾಚ್ಯಂ, ಪರಾಸ್ಥಿತಿಯಲ್ಲಿ ವಾಚ್ಯನಾದವನು ಯಾರು ಅಂದರೆ ತತ್ವಂ ತತ್ಪದಮೇತಿ. ಆ ತತ್ಪದ, ಆ ತತ್ ಅಂತನ್ನೋ ಮಾತಿದೆಯಲ್ಲ, ಬ್ರಹ್ಮ ಅಂತನ್ನೋದಕ್ಕೆ ಭಗವದ್ಗೀತೆಯಲ್ಲೇ ಬರ್ತಲ್ಲ. ತತ್ ಸತ್ ಓಂ ಇತಿ ಬ್ರಹ್ಮಣೋ ನಿರ್ದೇಶ. ಬ್ರಹ್ಮನನ್ನು ನಿರ್ದೇಶ ಮಾಡಬೇಕಾದ್ರೆ 3 ತತ್ ಸತ್ ಓಂ ಅಂತ. ಇಲ್ಲಿ ತತ್ಪದಮೇತಿ, ಆ ತತ್ ಅಂತನ್ನೋ ಸ್ಥಾನವನ್ನು ಇವನು ಹೊಂದುತ್ತಾನೆ. ತತ್ವಂ, ಅದೇ ತತ್ವವಾದದ್ದು. ಕಿಮತ್ರ ಅಧಿಕಂ, ಇದಕ್ಕಿಂತ ಹೆಚ್ಚು ಏನು ಹೇಳಿದರೂ ಕೂಡ ವ್ಯರ್ಥ. ನಿಲ್ಲಿಸ್ತೀನಿ.